ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾನು ಮಾತನಾಡಿದ ವಿಚಾರ, ನೀವೆಲ್ಲರೂ ರಾತ್ರಿ ನಿದ್ರೆ ಮಾಡಿದ್ರ? ಓಕೆ, ಬಹಳ ಸಂತೋಷ. ಎಲ್ಲರೂ ರಾತ್ರಿ ನಿದ್ರೆ ಮಾಡಿದ್ದೀರಿ. ರಾತ್ರಿ ದೇವರು ಏನಕ್ಕಾಗಿ ನಮಗೆ ಕೊಟ್ಟರು? ನಿದ್ರೆ ಮಾಡೋಕೆ. ಎಲ್ಲರೂ ಹೇಳಿ, ರಾತ್ರಿ ಏನಕ್ಕಾಗಿ ದೇವರು ನಮ್ಗೆ ಕೊಟ್ಟರು? ನಿದ್ರೆ ಮಾಡಲಿಕ್ಕೋಸ್ಕರವಾಗಿಯೇ ರಾತ್ರಿಯನ್ನು ದೇವರು ನಮ್ಗೆ ಕೊಟ್ಟರು. ಆದರೆ ಈ ದಿನಗಳಲ್ಲಿ ನಿದ್ರೆನೂ ಮಾಡಿದೆ, ಅದರಲ್ಲೂ ನಮ್ಮ ಕೈಯಲ್ಲಿ ಮೊಬೈಲ್ ಬಂದಾಗಲಿಂದ ನಿದ್ರೆ ಅನ್ನೋದು ತುಂಬ ಜನರು ತಪ್ಪೋದು. ಕೆಲಸಕ್ಕೆ ಸೇರಿದಾಗಿನಿಂದ ರಾತ್ರಿಯ ಕೆಲಸಗಳು ಕೂಡ ಬಂದದ್ರಿಂದ ಅನೇಕರಿಗೆ ರಾತ್ರಿ ನಿದ್ರೆ ತಪ್ಪೋಗ್ತಿದೆ. ಆದರೆ ದೇವರು ಈ ಲೋಕದಲ್ಲಿ ನಿದ್ರೆ ಮಾಡುವಂತಹ ವಿಷಯದಲ್ಲಿ ಏನನ್ನು ಹೇಳ್ತಾರೆ? ನಿದ್ರೆ ಮಾಡುವ ವಿಷಯದಲ್ಲಿ, ಆ ವಿಷಯದಲ್ಲಿ ಇವತ್ತು ನಿದ್ರೆ ಬಗ್ಗೆ ನಾನು ಮಾತನಾಡಲಿಕ್ಕಿದ್ದೇನೆ. ಯಾವುದರ ಬಗ್ಗೆ? ಎಲ್ಲರೂ ಹೇಳ್ರಿ, ನಿದ್ರೆ ಬಗ್ಗೆ ನಾನು ಮಾತನಾಡಲಿಕ್ಕಿದ್ದೀನಿ. ಆದ್ದರಿಂದ ಕೆಲವು ಸಾರಿ ನಾವು ನಿದ್ರೆಯನ್ನು ಕಳ್ಕೊತೀವಿ ಅಲ್ವಾ? ನಿದ್ರೆ ಬರ್ತಿಲ್ಲ ಅಂತ ಕೂಡ ನಾವು ಕೊಳ್ತೀವಿ. ಯಾಕೆ ನಮಗೆ ನಿದ್ರೆ ಬರ್ತಿಲ್ಲ? ಯಾಕೆ ನಾವು ನಿದ್ರೆ ಮಾಡ್ತಿದ್ದೀವಿ? ಯಾವ ರೀತಿ ನಾವು ನಿದ್ರೆ ಮಾಡಬೇಕು, ಯಾವ ರೀತಿ ನಾವು ನಿದ್ರೆ ಮಾಡಬಾರ್ದು? ದೇವರು ಕೊಡುವಂಥ ನಿದ್ರೆ ಯಾವುದು? ನಾವೇ ಮಾಡುವಂಥ ನಿದ್ದೆ ಯಾವುದು? ಅಥವಾ ವ್ಯತ್ಯಾಸವಾದಂಥ ಈ ಥರ ನಿದ್ದೆಗಳಿಂದ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ, ಒಳ್ಳೆಯದನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋ ವಿಚಾರಗಳನ್ನು ನಾವು ಧ್ಯಾನ ಮಾಡೋಣ. ಸತ್ಯವೇದದಲ್ಲಿ ಪ್ರಪ್ರಥಮವಾಗಿ ಒಬ್ಬ ವ್ಯಕ್ತಿಗೆ ದೇವರು ನಿದ್ದೆ ಮಾಡಿಸ್ತಾರೆ. ಆದಿಕಾಂಡ 2ನೇ ಅಧ್ಯಾಯ ಅದರ 21ನೇ ವಚನವನ್ನು ಓದೋಣ. ಸಾಕು, ಗಮನಿಸಿ. ಇಲ್ಲಿ ಆದಾಮನನ್ನು ದೇವರು ಉಂಟು ಮಾಡಿದ ನಂತರ ಅವನು ಒಬ್ಬೊಟ್ಟಿಗನಾಗಿರೋದು ಒಳ್ಳೆಯದಲ್ಲ ಅಂತ ನೆನೆಸಿ ಆತನಿಗೆ ಜೊತೆಯನ್ನು ತರುವುದಕ್ಕೋಸ್ಕರವಾಗಿ ಆದಾಮನಿಗೆ ಬರೀ ನಿದ್ರೆ ಮಾಡಿಸ್ತಿಲ್ಲ, ಗಾಢ ನಿದ್ರೆಯನ್ನು ತರ್ತಾ ಇದ್ದ. ನಿಮ್ಮಲ್ಲಿ ಯಾರಾದ್ರೂ ಗಾಢ ನಿದ್ರೆ ಮಾಡಿದರೆ? ಗಾಢ ನಿದ್ರೆ ಮಾಡೋಂಥವ್ರಿಲ್ಲ ನಮ್ಮಲ್ಲಿ ಕೂಡ ಕೆಲವರು ಹೇಳ್ತಾರಲ್ಲ, ಪಕ್ಕದಲ್ಲಿ ಏನು ನಡೆದಿದ್ರು ಕೆಲವು ಗೊತ್ತಾಗಲ್ಲ, ಸುಮ್ಮನೆ ಮಲಗಿರ್ತಾರೆ, ನಿದ್ದೆ ಮಾಡ್ತಿರ್ತಾರೆ, ಗೊರಕೆ ಹೊಡ್ಕೊಂಡು. ಇನ್ನು ಕೆಲವ್ರಿಗೆ ಸೊಳ್ಳೆ ಬಂದು ಕಿತ್ಗ ತಿಂತಿದ್ರು ಒಂಚೂರು ಎಚ್ಚರ ಅಂಥವ್ರು ನೋಡಿದ್ದೀರಾ? ಎಷ್ಟು ಕಚ್ಚಿದ್ರು ಸರಿ, ಅದು ಒಂಚೂರು ಎಚ್ಚರ ಆಗಲ್ಲ. ಅಂತಹ ಗಾಢ ನಿದ್ರೆ ಮಾಡುವಂಥವ್ರು ಏನೇನೋ ನಡೆದಿರುತ್ತೆ, ಆಮೇಲೆ ಇದ್ದು ಇದೆಲ್ಲ ಯಾವಾಗ ನಡತ್ತು ಅಂತಾರೆ ಮಲಗಿದೆದ್ದು ಅಂತ ಗಾಢ ನಿದ್ರೆ ಹೋಗುತ್ತಾರೆ. ಈ ಗಾಢ ನಿದ್ರೆಯನ್ನು ಕಲಿಸ್ಕೊಟ್ಟವರೇ ದೇವರು. ಅದುವೇ ಇವತ್ತು ಆಸ್ಪತ್ರೆಗಳಲ್ಲಿ ಕುಯ್ಬೇಕು, ಕಟ್ ಮಾಡಬೇಕು, ಆಪ್ರೇಷನ್ ಮಾಡಬೇಕು ಅಂದಾಗ ಅವ್ರಿಗೆ ಬೆಂಡ್ ಇಂಜೆಕ್ಷನ್ನ ಕೊಡ್ತಾರೆ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಯಾವುದದು? ಅದೇ ಅರವಳಿಕೆ. ಬೆಂಡ್ ಇಂಜೆಕ್ಷನ್ ತಪ್ಪ? ಅನೆಸ್ಥೇಷಿಯಾ ಕೊಡ್ತಾರೆ. ಅದರ ಅರ್ಥ ಏನು? ಕೆಲವು ಸರಿ ಮೊದಲಾದರೂ ನಿದ್ರೆ ಬರೆಸಿ ಮಾಡ್ತಿದ್ರು, ಈಗ ನಿದ್ರೆ ಬರಲ್ಲ, ಬೆಂಡ್ ಆಗಿಬಿಡುತ್ತೆ ಆ ಜಾಗ, ಏನು ಮಾಡಿದ್ರೆ ಗೊತ್ತಾಗೋದಿಲ್ಲ. ಈ ರೀತಿಯಾದಂತಹ ಕಾರ್ಯವನ್ನು ದೇವರೇ ಪ್ರಾರಂಭದಲ್ಲಿ ಕಲಿಸ್ಕೊಟ್ಟದ್ದು. ಆದಾಮನಿಗೆ ಒಂದು ಆಪರೇಷನ್ ಮಾಡಬೇಕಾಯಿತು, ಅದಕ್ಕೋಸ್ಕರ ದೇವರು ಅವನಿಗೆ ಗಾಢ ನಿದ್ರೆಯನ್ನು ಬರಮಾಡಿದ್ರು. ಈ ಗಾಢ ನಿದ್ರೆ ಆದಾಮನ ಮಾಡಲಿಲ್ಲ, ದೇವರೇ ಅವನಿಗೆ ಗಾಢ ನಿದ್ರೆಯನ್ನು ತಂದರು. ಯಾತಕ್ಕಾಗಿ ಅಂತ ಹೇಳಿದ್ರೆ, ಅವನಿಗೆ ತನ್ನಲ್ಲಿರ್ತಕ್ಕಂಥದ್ದೆಲ್ಲ ಏನಿದೆ ನಿನ್ನಲ್ಲಿ ಅನ್ನೋದನ್ನ ಆತನಿಗೆ ತೋರಿಸ್ಬೇಕಿತ್ತು. ಅವನು ಯೋಚನೆ ಮಾಡ್ತಿದ್ದ ನಾನು ಒಬ್ಬೊಂಟಿ ಅಂತ. ಆದರೆ ಅವನಿಗೆ ಗೊತ್ತಿಲ್ಲ, ನನ್ನಲ್ಲೇ ಇನ್ನೊಂದಿದೆ, ನನ್ನಲ್ಲೇ ಆ ಬಲ ಇದೆ, ನನ್ನಲ್ಲೇ ಆ ಸಂತೋಷ ಇದೆ ಅನ್ನುವುದನ್ನು ಅವನು ತೋರಿಸ್ಬೇಕಿತ್ತು. ಅದಕ್ಕೆ ಗಾಢ ನಿದ್ರೆಯನ್ನು ಬರಮಾಡಿದ್ರು. ಆ ಎಲುಬಿನಿಂದ ಒಬ್ಬ ಸ್ತ್ರೀಯನ್ನು ಮಾಡಿ, ಒಂದು ಹೆಣ್ಣನ್ನು ಮಾಡಿ ತನ್ನ ಬಳಿಗೆ, ಆದಾಮನ ಬಳಿಗೆ ತಂದರು. ಹಾಗಿದ್ರೆ ನೀವು ಹೇಳಿ, ಈ ಗಾಢ ನಿದ್ರೆ ಅವನಿಗೆ ಒಳ್ಳೆಯದಾಯ್ತಾ? 23ನೇ ವಚನದಲ್ಲಿ ಅವನು ಸ್ಟಾರ್ಟ್ ಮಾಡೋದು ಏನಂತ ಗೊತ್ತಾ? ಈಗ ಸರಿ ಅಂದ್ರೆ ಅರ್ಥ ಏನು? ನಾ ರಾತ್ರಿಯೆಲ್ಲ ನಿದ್ದೆ ಮಾಡಿದ್ದು ಸರಿ, ಅವಳು ಬಂದಿದ್ದು ಸರಿನೋ, ಆಪ್ರೇಷನ್ ಮಾಡಿದ್ದು ಸರಿನೋ, ನಾನು ನಿದ್ದೆ ಮಾಡಿದ್ದು ಸರಿನೋ, ಟೋಟಲಾಗಿ ಅದು ನಡೆದಂಥ ಕಾರ್ಯ ಈಗ ಸರಿ ಅಂತ. ನಾವು ನಿದ್ರೆ, ಬೈಬಲಲ್ಲಿ ನಿದ್ರೆಯನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ನಾವು ಆತ್ಮಿಕತೆಯಲ್ಲಿ ಬಿದ್ದು ಹೋದಂಥನ್ನು ನಿದ್ರೆಗೆ ಹೋಲಿಸ್ತಾರೆ. ಹೌದಾ? ಆತ್ಮಿಕತೆಯಲ್ಲಿ ಬಿದ್ದು ಹೋದಂಥ ತಪ್ಪಾದ ಕಾರ್ಯವಿರುವಂತಹ ಎಫೆಸ ಪತ್ರಿಕೆಯನ್ನು ನೋಡ್ತೀವಿ. ಆದ್ದರಿಂದ ನೀವೇನಾಗಿರ್ರಿ? ಎಚ್ಚರವಾಗಿರ್ರಿ. ನಿದ್ದೆ ಸತ್ತವರನ್ನು ಬಿಟ್ಟು ಅಥವಾ ನಿದ್ದೆ ಮಾಡೋರನ್ನು ಬಿಟ್ಟು ಏಳು ಅಂತ ವಾಕ್ಯ ಇರ್ತದೆ. ಎಚ್ಚರವಾಗಿರ್ರಿ ಅಂತ. ಯಾವುದ್ರಲ್ಲಿ ಎಚ್ಚರವಾಗಿರ್ರಿ? ನಿದ್ದೆ ಮಾಡಿದ್ರೆ ಎಚ್ಚರವಾಗಿರಿ ಅಂತ ಅರ್ಥ ಅಲ್ಲ.
ಸೈತಾನನು ಬರ್ತಾನೆ, ನಿಮ್ಮ ಆತ್ಮೀಯತೆಯನ್ನು ಕದ್ದು ಬಿಡ್ತಾನೆ, ನಿಮ್ಮ ಪ್ರಾರ್ಥನೆಯನ್ನು ಕದ್ದು ಬಿಡ್ತಾನೆ, ನಿಮ್ಮ ಪರಿಶುದ್ಧತೆಯನ್ನು ಕದೀತಾನೆ, ನಿಮ್ಮ ಒಳ್ಳೆಯ ಸ್ವಭಾವಗಳನ್ನು ಕದೀತಾನೆ. ಇದೆಲ್ಲದರ ವಿಷಯದಲ್ಲಿ ನೀವು ಎಚ್ಚರವಾಗಿರ್ರಿ ಎಂಬುದಾಗಿ ಹೇಳ್ತದೆ. ಆದರೆ ಇಲ್ಲಿ ಆದಾಮನು ಗಾಢ ನಿದ್ರೆಗೆ ಒಳಗಾಗ್ಬಿಟ್ಟ. ಇವನು ಗಾಢ ನಿದ್ರೆಗೆ ಒಳಗಾದ್ರಿಂದ ತನ್ನಲ್ಲಿ ಇನ್ನೊಂದು ಒಳ್ಳೆಯದನ್ನು ಹೊರಗೆ ತರೋದಕ್ಕೆ ಸಾಧ್ಯವಾಯಿತು. ಒಂದು ವೇಳೆ ನೀನು ತಪ್ಪಾದ ವಿಷಯಗಳಲ್ಲಿ ಬಲಹೀನತೆಯಲ್ಲಿ ಬಿದ್ದೋದೆಯಾ, ಅದು ನಿನಗೆ ಒಂದು ಹಿತವನ್ನು ತರುವಂಥ, ನಿನ್ನ ಆತ್ಮಿಕತೆಯಲ್ಲಿ ಈಗ ಸರಿ ಅಂತ ಹೇಳುವಂಥ ಹಂತಕ್ಕೆ ನಿನ್ನನ್ನು ನಡೆಸುವಂಥ ಬಲಹೀನತೆಗಳು ನಿನ್ನಲ್ಲಿದ್ದರೆ ನಾನು ಹೇಳ್ತೀನಿ ಈಗ ಸರಿ. ಆಮೇಲೆ ಈಗ ಸರಿ. ಕೆಲವು ಬಲಹೀನತೆಗಳು, ಕೆಲವು ತಪ್ಪುಗಳು ನಮ್ಮನ್ನು ಇನ್ನೊಂದು ಹೊಸ ಬಲಕ್ಕೆ ನಿಂತುಕೊಳ್ಳುವಂತೆ ಮಾಡ್ತವೆ. ತಪ್ಪಿ ಹೋದ ಮಗ ತಂದೆಯಿಂದ ದೂರ ಓಡಿ ಹೋದ. ತಪ್ಪ. ಆದರೆ ಮತ್ತೆ ಅವನು ವಾಪಸ್ ಬಂದ ಮೇಲೆ ಹಿರಿಮಗ ಬೆಸ್ಟಾಗಿ ನಡ್ಕೊಳಕ್ಕೆ ಸಾಧ್ಯನಾ, ಕಿರಿಮಗ ಬೆಸ್ಟಾಗಿ ನಡ್ಕೊಳಕ್ಕೆ ಸಾಧ್ಯನಾ? ಕಿರಿಮಗನೇ ತಂದೆಗೆ ಬಹಳ ಬೆಸ್ಟ್ ಪ್ರಿಯ ಮಗನಾಗ್ಬಿಟ್ಟ. ಇದುವೇ ನಿದ್ದೆ ಮಾಡ್ದ, ಆ ನಿದ್ದೆ ಅವನಿಗೆ ಬೆಸ್ಟ್ ಆಯಿತು. ಕೆಲವು ವೇಳೆ ನೀನು ಒಂದು ವೇಳೆ ತಪ್ಪುಗಳಲ್ಲಿದ್ದರೆ, ನಿದ್ದೆ ಮಾಡುವಂಥ ಅವಸ್ಥೆಗಳಲ್ಲಿದ್ದರೆ ಅದು ನಿನಗೆ ಹಿತವನ್ನು ತರುವಂಥದ್ದಾಗಿರಬೇಕು. ಅದು ಎಂಥ ನಿದ್ರೆ ಆದಾಮ ಮಾಡಿದ್ದು? ಗಾಢ ನಿದ್ರೆ ತನಗೆ ಭಾಳ ಸಂಗಾತಿಯನ್ನು ತಂದುಬಿಟ್ಟು, ಭಾಳ ಸಂಗಾತಿಯನ್ನು ತಂದು. ಮೊದಲನೇದಾಗಿ. ಎರಡನೇದಾಗಿ ಅಬ್ರಹಾಮನ ಕುರಿತು ನಾವು ನೋಡೋದಾದರೆ ಇದೇ ಆದಿಕಾಂಡ 15ನೇ ಅಧ್ಯಾಯ ಬನ್ನಿ. 15ನೇ ಅಧ್ಯಾಯ 15ನೇ ಅಧ್ಯಾಯದ 11ನೇ ವಚನದಿಂದ ಓದೋಣ. 12ನೇ ವಚನ ಓದಿ. 12ನೇ ವಚನ. ಅಬ್ರಹಾಮನಿಗೆ ಇಲ್ಲಿ ಏನು ಬಂದಂತೆ? ಗಾಢ ನಿದ್ರೆ ಹತ್ತಿತ್ತು. ಗಾಢ ನಿದ್ರೆ. ಅಬ್ರಹಾಮನಿಗೂ ಕೂಡ ಒಂದು ಗಾಢ ನಿದ್ರೆ ಬಂತು. ಈ ಗಾಢ ನಿದ್ರೆ ಇವನಿಗೆ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಇವನ ಜೀವಿತದಲ್ಲಿ ಇವತ್ತನ ನೆಕ್ಸ್ಟ್ ತಲೆಮಾರಿನವರೆಗೂ ಏನೆಲ್ಲ ಸಂಭವಿಸಲಿಕ್ಕೆ ಹೋಗ್ತದೋ ಅದನ್ನು ಇವನಿಗೆ ಮುಂಚಿತವಾಗಿ ದೇವರು ಮಾತನಾಡಲಿಕ್ಕೆ ಹೋದರು. ಯಾವುದರಲ್ಲಿ? ಕನಸಿನಲ್ಲಿ ಅಥವಾ ಗಾಢ ನಿದ್ರೆಯಲ್ಲಿ. ಈಗ ಈ 15ನೇ ಅಧ್ಯಾಯದಲ್ಲಿ ಅಬ್ರಹಾಮನಿಗೆ ಮಕ್ಕಳೇ ಇರಲಿಲ್ಲ. ಆದರೆ ಇವನು ತಿಳಿಸುವಂತಹ ಯಾವ ವಿಷಯ ತಿಳಿಸೋದು ಅಂದರೆ, ನೆಕ್ಸ್ಟ್ ತಲೆಮಾರು ಇಸಾಕ ಹುಟ್ಟುತ್ತಾನೆ ಅಂತ ತಿಳಿಸ್ತಾ ಇಲ್ಲ. ಇಲ್ಲಿ ನಿನ್ನ 4ನೇ ತಲೆಮಾರು ಏನಾಗಿರ್ತದೆ, ಅಲ್ಲಿ ನಂತರವಾಗಿ ಇಷ್ಟೆಲ್ಲ ಬಾಧೆ ಪಡ್ತಾರೆ, ಎಲ್ಲ ವಿಚಾರವನ್ನು ಅಬ್ರಹಾಮನಿಗೆ ಈ ಕಾರ್ಗತ್ತಲಿನಲ್ಲಿ ಅಥವಾ ಈ ಗಾಢ ನಿದ್ರೆಯ ಅವಸ್ಥೆಯಲ್ಲಿ ದೇವರ ಮನಸ್ಸುಗಳ ಮಾತನಾಡ್ತಿದ್ದಾರೆ. ನೀನೊಂದು ವೇಳೆ ತಪ್ಪುಗಳಲ್ಲಿ ಬಲಹೀನತೆಯಲ್ಲಿ ಬಿದ್ದಾಗ ಅಥವಾ ಈ ಲೌಕಿಕವಾದಂಥ ನಿದ್ರೆಯಲ್ಲಿ ಹೋದಾಗ ಅದರಲ್ಲಿಯೂ ನೀನು ಆಸೆ ಪಡಬೇಕು. ದೇವರೇ, ನನ್ನ ಭವಿಷ್ಯತ್ತಿನ ಕುರಿತಾಗಿ ನೀನು ಮಾತನಾಡು. ಅಬ್ರಹಾಮನ್ ನಿದ್ರೆ ಹೋದಂತಹ ವಿಷಯದಲ್ಲಿ ಅವನು ಸುಮ್ಮನೆ ನಿದ್ರೆ ಮಾಡ್ತಾ ಇಲ್ಲ, ಅವನ ವಿಷಯದಲ್ಲಿ ಅನೇಕ ವಿಚಾರ ತಿಳ್ಕೊಳ್ಳಿಕ್ಕೆ ಆತ ನಿದ್ದೆ ಮಾಡ್ತಿದ್ದಾನೆ. ಇವತ್ತು ನಾವೆಲ್ಲರೂ ಅನೇಕ ಸಾರಿ ಯಾಕೆ ನಿದ್ದೆ ಮಾಡ್ತಿದ್ದೀವಿ ಗೊತ್ತಾ? ನಿದ್ದೆ ಮಾಡಬೇಕು ಅಂತ ಮಾಡ್ತಿದ್ದೀವಿ. ಪ್ರತಿ ನಿದ್ರೆಯಲ್ಲೂ ನೀವು ಆಸೆ ಪಡಬೇಕೇನು ಗೊತ್ತಾ? ಇವತ್ತು ನಾನು ಯಾಕೆ ಮಲಗ್ತೀನೋ ದೇವರೇ ನನ್ನ ಸಗಲ ಮಾತನಾಡು. ತುಂಬ ಜನ ಏನಕ್ಕೆ ಮಲಗ್ತೀವಿ, ಯಾವಾಗ ಮಲಗ್ತೀವಿ, ಏನಕ್ಕೆ ಎದ್ದೇಳ್ತೀವಿ, ಯಾವಾಗ ಎದ್ದೇಳ್ತೀವಿ ಏನು ಗೊತ್ತಿಲ್ಲದೆ ನಡ್ಕೊಳ್ತಿದ್ದಾರೆ. ನಿದ್ರೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದ. ಇವತ್ತು ನಿದ್ರೆ ತಪ್ಪೋದ್ರೆ ಕಾಲೇಜ್ ಓದ್ತಕ್ಕಂಥ ಕೆಲವು ನರ್ಸಿಂಗ್ ನಾವು ಇದ್ದೀರಿ, ನಿದ್ರೆ ಕಮ್ಮಿ ಆದರೆ ಏನಾಗುತ್ತೆ? ಜಯಪ್ರಕಾಶ್ ಬರ ನಿದ್ದೆ ಕಮ್ಮಿ ಆದರೆ ಏನಾಗುತ್ತೆ? ಆಯಾಸ ಆಗುತ್ತೆ ಅಲ್ಲ, ಆರೋಗ್ಯ ಹಾಳಾಗುತ್ತೆ ಅಲ್ಲ. ಸರಿ, ನಾನೇ ಹೇಳ್ತೀನಿ ಇರಿ. ಲೋ ಬಿ ಪಿ ಬರೋದು ಯಾವುದರಿಂದ? ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಯಾಕೆ ಜಾಸ್ತಿ ಆಗುತ್ತೆ? ಕಡಿಮೆ ಆದಾಗ. ಗಮನಿಸ್ರಿ, ನಿದ್ರೆ ಕಡಿಮೆ ಆದರೆ ಲೋ ಬಿ ಪಿ ಬರುತ್ತೆ. ಗಮನ ಇಡ್ರಿ. ಚಿಂತೆ ಜಾಸ್ತಿ ಆದರೆ ಲೋ ಬಿ ಪಿ ಬರುತ್ತೆ. ಊಟ ತಿಂಡಿ ಸರಿಯಾಗಿ ಮಾಡಲಿಲ್ಲ ಅಂದರೆ ಲೋ ಬಿ ಪಿ ಬರುತ್ತೆ. ಇದೆಲ್ಲವೂ ಕೂಡ ನೀವು ಹೇಳಿದ್ರಲ್ಲ ಆರೋಗ್ಯ ಕೆಡುತ್ತೆ ಅಂದರೆ ಏನು ಕೆಡುತ್ತೆ? ಬಿ ಪಿ, ಬ್ಲಡ್ ಪ್ರೆಷರ್ ಕಡಿಮೆ ಆದರೆ ಯಾವಾಗ ಬೇಕಾದರೂ ಬಿದ್ದು ಸತ್ತು ಹೋಗ್ತೀವಿ. ಆರೋಗ್ಯ ಕೆಡುತ್ತೆ ಅನ್ನಬಾರ್ದು. ಲೋ ಬಿ ಪಿ ಆದರೆ
ಯಾವಾಗ ಬೇಕಾದ್ರೂ ಬಿದ್ಸತ್ತು ಹೋಗ್ತೀರಿ. ಹೈ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು, ಲೋ ಆಗಬಾರ್ದು. ಏನವೇ ಇಲ್ಲಿ ಆ ಗಾಢ ನಿದ್ರೆಯನ್ನು ಮಾಡಿ ದೇವರವರ ಸಂಗಡ ಏನು ಮಾತಾಡ್ತಿದ್ರೆ ಅಂತ ಹೇಳಿದ್ರೆ, ನಿನ್ನ 4ನೇ ತಲೆಮಾರು ಹೋಗಿ ಒಂದು ಐಗುಪ್ತದಲ್ಲಿ ಸೆರೆಯಾಗ್ತದೆ. ಐಗುಪ್ತದಲ್ಲಿ ಸೆರೆಯಾಗಿ 400 ವರ್ಷ ಅವರು ಸೆರೆಯಲ್ಲಿದ್ದು ಪುನಃ ವಾಪಸ್ ಬರ್ತಾರೆ. ಇನ್ನು ಸಂತೋಷ ಏನು ಗೊತ್ತಾ, ನನ್ನ ಮಕ್ಕಳು, ನನಗೆ ಇಸಾಕ ಹುಟ್ಟೇ ಇಲ್ಲ, ಇನ್ನು ನನ್ನ ಮಗ ಹುಡ್ತಾನೆ, 4ನೇ ತಲೆಮಾರಿ ಯಾರು ಬರ್ತಾರೋ ನನಗೆ ಗೊತ್ತಿಲ್ಲ. ಅದರ ನಂತರವಾಗಿ ಅವರು ಸೆರೆಮನೆಗೆ ಹೋಗ್ತಾರೆ, ಸೆರೆಯಲ್ಲಿರ್ತಾರಂತೆ, ದಾಸತ್ವ ಇರ್ತಾರಂತೆ, ದೊಡ್ಡ ಜನಾಂಗ ಬದಲಾಗುತ್ತಂತೆ, ಅವ್ರು ಪುನಃ ವಾಪಸ್ ಬರ್ತಾರಂತೆ. ಇದು ಹೇಳಿದಾಗ ಆಗ ಅಬ್ರಹಾಮಿಗೆ ಬೇಜಾರಾಗಿರ್ಬೋದಾ, ಸಂತೋಷ ಆಗಿರ್ಬೋದಾ? ಸಂತೋಷ ಆಗಿರುತ್ತೆ. ಯಾಕೆ ಹೇಳಿ, ನನ್ನ ಮಕ್ಕಳೇ ಇಲ್ಲ, ಆದರೆ ಸಂತತಿ ಹಿಂಸೆಗೊಳಗಾಗುತ್ತೆ ಅಂತ ಹೇಳ್ತಿಲ್ಲ, ಒಳಗಾಗಿ ಮತ್ತೆ ನಾನೇ ಅವ್ರನ್ನ ಬಿಡಿಸ್ಕೊಂಡು ಬರ್ತೀನಿ. ಅಂದರೆ ಬಿಡಿಸ್ತೀಯಾ ನೀನು ಅಂತ ಏನಾಗಿದ್ದರೆ ಎಲ್ಲಿಗಾರು ನಡೆಸಿ ಹೋಗು ಸ್ವಾಮಿ ಬಿಟ್ಬಿಟ್ಟು, ದಾಸತ್ವಗಾರು ಕಳಿಸು, ಏನಾರು ಮಾಡಿ, ನೀವು ಬಿಡಿಸೋಕ್ಕೆ ಜೊತೆಗಿದೆಯಲ್ಲ, ನನ್ನ ಸಂತತಿ ನೀನು ಬಿಡಿಸ್ತೀಯ. ಒಂದು ಸಂತೋಷ ಅವನು ಬಂದುಬಿಡ್ತು, ಒಂದು ಚಿಂತೆ ಅವನಿಗೆ ನೀಗಿಬಿಡ್ತು. ಎರಡನೇದಾಗಿ ಅವನ ಕುರಿತಾಗಿ ಇನ್ನೊಂದು ಮಾತು ಹೇಳ್ತಿದ್ದಾರೆ, 15ನೇ ವಚನ, ನೀನಂತೂ ಸಮಾಧಾನದೊಡನೆ ಆಗಿದೆ. ಹೆಂಗೆ ಸಾಯ್ತಾನೆ ಇವನು? ಕಾಯಿಲೆಯಿಂದ ಸಾಯಲ್ಲ, ಚಿಂತೆಯಿಂದ ಸಾಯಲ್ಲ. ಈಗ ನಿಮಗೂ ನನಗೂ ಯಾರಿಗಾದರೂ ಇಂಥ ಒಂದು ಮಾತು ಸಿಕ್ಕಿದೆಯಾ, ನೀ ಸಮಾಧಾನ ಸಾಹಿತ್ಯ ಕನ್ಸೊಂಡಿರು ಅಂತ? ನೀನು ಅಂದ್ಕೋಬೋದು, ಸದ್ಯ ಮನ ಕಟ್ಬಿಟ್ಟು ಸಮಾಧಾನ ಸಾಯ್ತೀನಿ. ಇಲ್ಲ ಇಲ್ಲ, ಯಾರು ಗೊತ್ತು, ನಿನ್ನೆ ಎಲ್ಲೆಲ್ಲಿ ಭೂಕಂಪ ಆಗಿದೆ ಗೊತ್ತಾ ನಿಮಗೆ? ಇಂಡೋನೇಷಿಯಾ ಮತ್ತು ಸ್ಪೇನ್ ದೇಶದಲ್ಲಿ 2 ಕಡೆಯೂ ಭೂಕಂಪ ಆಗಿದೆ, ಸಾವಿರಾರು ಜನ ಸತ್ತಿದ್ದಾರೆ. ನೆಮ್ಮದಿ ಅನ್ನೋದು ಅದರಿಂದ ಬರಲ್ಲ, ಸುಖ ಸಾವು ಅನ್ನೋದು ಅದರಿಂದ ಬರೋದಿಲ್ಲ. ದೇವರು ಹೇಳ್ತಿದ್ದಾರೆ, ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ನೀನು ನೆಮ್ಮದಿಯಿಂದ ಸಾಹಿತ್ಯಗಪ್ಪ ಅಂತ ಹೇಳ್ಬಿಟ್ರು. ಎಂಥ ಸಂತೋಷ! ಇವು ಏನಾದ್ರು ಬಿ ಪಿ ಬರೋಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಡಾಕ್ಟ್ರೇ ನೀ ಸತ್ತೋಯ್ತಿ ಅಂದರೂ ಹೋಗು ದೇವ್ರು ಹೇಳೋಣ ನನಗೆ ಅಂತ ಹೇಳ್ತಿದ್ದ ಅವನು. ನಾನು ಸಮಾಧಾನದಿಂದ ಸಾಯ್ತೀನಿ. ನೀವು ಹೇಳಿ, ಅಬ್ರಹಾಮ ಎಷ್ಟು ವರ್ಷದಲ್ಲಿ ಸತ್ತ? ಅಶ್ವಿನಿ ಹೇಳ್ಬಿಡಮ್ಮ. 175 ವರ್ಷ ಅವನು ಬದುಕಿ ಸತ್ತದ್ದು. ಅವನು 75ನೇ ವಯಸ್ಸಲ್ಲಿ ದೇವರು ಕರೆದ್ರು, 100 ವರ್ಷ ಎಕ್ಸ್ಟ್ರಾ ಬದುಕ, 175 ವರ್ಷ ಅದರ ಬದುಕಿತ್ತು. ಕಡೆಗೆ ಅವನೇನು ಹೇಳ್ತಾನೆ ನೋಡ್ರಿ, ನೀನು ತುಂಬ ವೃದ್ಧನಾಗಿ, ಹೆಂಗೆ ತುಂಬ ವೃದ್ಧ ಅಂದರೆ ಏನು? ವಯಸ್ಸಾದವರು. ತುಂಬ ವೃದ್ಧ ಅಂದರೆ ನಮ್ಗೆ ಯಾರಿಗಾರು ಇಂಥ ಆಶೀರ್ವಾದ ಇದ್ದ? ಇಲ್ಲ. ನಿದ್ದೆ ಮಾಡಿದ್ರೆ ಯಾತಿಗೆ ಮಾಡಬೇಕು? ಈ ಥರ ಪ್ರಕಟಣೆಗಳು ಇರಬೇಕು. ನಾವು ತುಂಬ ಜನ ನಿದ್ದೆ ಮಾಡ್ತೀವಿ, ಹೇಳ್ತೀವಲ್ವ, ನಿದ್ರೆ ಹಾಳಾಗುತ್ತೆ ಅಂತ ಕೆಲವು ಜನ ಕೋಪ ಬರುತ್ತೆ ಗಲಾಟೆಗಳಾದರೆ. ಕೆಲವು ನಿದ್ದೆ ಮಾಡೋ ಒಂಚೂರು ಲೈಟ್ ಹಾಕ್ಬಿಡಿ, ಎಂಥ ಕೆಂಡುಕದಂತ ಕೋಪ ಬರುತ್ತೆ ಗೊತ್ತಾ? ಲೈಟ್ ಇದ್ದಾಗ ನಿದ್ದೆ ಬರಲ್ಲ. ಯಾತಿಕ್ಕೆ? ಏನು ಪರಲೋಕಕ್ಕೆ ಹೋಗಿದ್ರು ಅವರು, ಎಳಕ ಬಂದ್ಬಿಟ್ಟು ಮೈಜಿಗೆ ಲೈಟ್ ಹಾಕ್ಬಿಟ್ಟು, ಏನಿಲ್ಲ, ವ್ಯರ್ಥವಾದ ನಿದ್ರೆ ಮಾಡೋಕ್ಕೆ. ಹಲ್ಲೆಲೂಯಾ. ನಿದ್ರೆ ಮಾಡಿದ್ರೆ ಅಬ್ರಹಾಮ್ನಾಗ ಮಾಡಬೇಕು. ಪಕ್ಕದಲ್ಲಿ ಕೈ ಕೊಟ್ಟು ನಿದ್ದೆ ಮಾಡಿದ್ರೆ ಅಬ್ರಹಾಮ್ನಾಗ ಮಾಡಬೇಕು. ಹಲ್ಲೆಲೂಯಾ. ಇವನು ಗಾಢ ನಿದ್ರೆ ಮಾಡ್ತಿದ್ದಾನೆ, ಎಲ್ಲವನ್ನ ತಿಳ್ಕೊಳ್ತಾ ಇದ್ದಾನೆ. ಕಡೆಗೆ ನೀನು ತುಂಬ ವೃದ್ಧನಾಗಿ ಸಾಹಿತ್ಯ. ಎಂಥ ಆಶೀರ್ವಾದ ನೋಡ್ರಿ, ತುಂಬ ವೃದ್ಧನಾಗ್ತೀಯ. ನಾವು ವೃದ್ಧರಾಗದೆ ಡೌಟು. ಇವತ್ತಿಂದ ಕೇಳಿ, ದೇವರೇ ನಾನು ನಿದ್ದೆ ಮಾಡಕ್ಕೆ ಹೋಗ್ತೀನಿ ಸ್ವಾಮಿ, ನನ್ನ ಬಗ್ಗೆ ನೀವು ಮಾತನಾಡು. ನಾನು ಹೆಂಗೆ ಸಾಯ್ತೀನಿ ಅಂತ ನಂಗೆ ಹೇಳ್ಕೊಡು, ಹೆಂಗೆ ಬದುಕ್ತೀನಿ ಅಂತ ನಂಗೆ ಹೇಳ್ಕೊಡು. ಎಂತೆಂಥ ಹೋರಾಟ ಬರುತ್ತೆ, ಅಬ್ರಹಾಮ್ ಏನೆಲ್ಲ ತಿಳಿಸ್ತೀನಿ ನಾನು ತಿಳಿಸು. ಕೇಳ್ರಿ ಅದನ್ನು ದೇವರ ಮುಂದೆ. ಹಲ್ಲೆಲೂಯಾ. ಹಾಗಾಗಿ ತುಂಬ ವೃದ್ಧನಾಗಿ, ಅದು ಕೂಡ ಉತ್ತರ ಕ್ರಿಯೆಗಳನ್ನು ಹೊಂದುವಿ ಅಂದರೆ ಉತ್ತಮವಾದ ರೀತಿಯಲ್ಲಿ ಅವನು ಸ್ಮಶಾನ ಮಣ್ಣು ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಹೆಂಗೆ ಮಣ್ಣು ಮಾಡಿದ್ರು ಗೊತ್ತಾ ನಿಮಗೆ? ಎಸ್ಬಿಟ್ರು, ಜನ ಊತ ಬಿಡಲಿಲ್ಲ. ಡಾಕ್ಟರ್ ಅಷ್ಟೊಂದು ರಶ್ ಇರೋದ್ರಿಂದ ಬಿದೋಯ್ತು ಕೆಳಗಡೆ ಬಾಡಿ. ಸಮಾಧಾನದಿಂದ ಅವ್ರನ್ನ ಸಮಾಧಾನ ಮಣ್ಣು ಮಾಡೋಕ್ಕಾಗಲಿಲ್ಲ. ಇವರಿಗೆ ಹೇಳ್ತಿದ್ದಾರೆ, ನೀನು ಬಹಳ ವೃದ್ಧನಾಗಿ ಉತ್ತರ ಕ್ರಿಯೆಗಳನ್ನು ಹೊಂದಿ ಸಮಾಧಾನದೊಡನೆ ಪಿತೃ ಬಳಿಗೆ ಸೇರ್ತೀರಿ. ಇಂತಹ ಆಶೀರ್ವಾದಗಳನ್ನ ಹೊಂದಬೇಕು, ಇಂಥ ಭಾಗ್ಯಕರವಾದ ಜೀವಿತ ಹೊಂದ್ಕೋಬೇಕು. ಕೆಲವರು ಕೇಳ್ತಾರೆ, ಹಿಂದಿನ ನಾನು ಚಿಕ್ಕ ವಯಸ್ಸಲ್ಲಿ ಕೇಳಿದಾಗ ಒಳ್ಳೆ ಸಾವು ಕೊಡು ಸ್ವಾಮಿ ಅಂತ ಕೇಳಕತ್ತಿರು ದೇವ್ರನ್ನ. ಎಂಥ ಸಾವು? ಒಳ್ಳೆ ಸಾವು. ಒಳ್ಳೆ ಸಾವು ಅಂದರೆ ಆಸ್ಪತ್ರೆ ಬಾಧೆ ಪಡಬಾರ್ದು, ಮನೇಲಿ ಬಿದ್ದುಕೊಂಡು ಅವ್ರ ಹತ್ರ ಬಯಸ್ಕೋಬಾರ್ದು, 1, 2 ಎಲ್ಲ ಮಾಡ್ಕೊಂಡು ವಿಚಿತ್ರವಾಗಿ ಅವ್ನು ಕೇಡಾಗಬಾರ್ದು ಸಮೇತ ಆಸೆ ಪಡ್ತಾಯಿದ್ರು ವಯಸ್ಸಾದವರೆಲ್ಲ. ಬಟ್ ಈ ದಿನದಲ್ಲಿ ಕೆಲವರು ಅಂತ ಆಸೆ ಇಲ್ಲ. ಏನಾರಾಗಲಿ ನೀ ಎತ್ತಾಕು, ನಾ ಮಲಗಿರ್ತೀನಿ ಅಂತೀಯೇ, ನೀ ಇನ್ನೂ ಬದುಕತ್ತೀನಿ ಅಂತ. ಹಂಗಿರಬಾರ್ದು ನಮ್ಮ ಜೀವನ. ಅಬ್ರಹಾಮನಂತೆ ನಾವು ನಿದ್ರೆ ಮಾಡಿದ್ರೆ ಇಂಥ ಪ್ರಕಟಣೆಗಳನ್ನು ನಾವು ಹೊಂದ್ಕೊಳ್ಳೋದಾಗಿರಬೇಕು.
ಒಂದು ವೇಳೆ ತಪ್ಪಲ್ಲಿರ್ತೀರಾ, ಒಂದು ಬಲಹೀನತೆ ಬೀಳ್ತೀರಾ, ದೇವರಿಂದ ಪ್ರಕಟಣೆ ಬರುತ್ತದೆ ಅನ್ನೋದಾಗಿದ್ರೆ ನೀವು ತಪ್ಪಲ್ಲಿ ಬಿದ್ದರೂ ಚಿಂತೆ ಇಲ್ಲ. ಇಲ್ದಿದ್ದರೆ ತಪ್ಪು ನಿಮಗೆ ನಷ್ಟವನ್ನು ತರ್ತದೆ. ಇಬ್ಬರು ಕೂಡ ಮೊದಲನೇದಾಗಿ ಯಾರು? ಆದಾಮ ಗಾಢ ನಿದ್ರೆ ಮಾಡಿದನು, ತನ್ನ ಬಾಳ ಸಂಗಾತಿಯನ್ನು ಹೊಂದಿಕೊಂಡನು. ಎರಡನೇದಾಗಿ ಅಬ್ರಹಾಮನು ಗಾಢ ನಿದ್ರೆಯನ್ನು ಮಾಡಿದನು, ತನ್ನ ಸಂತತಿಗಳ 4ನೇ ತಲೆಮಾರಿನವರೆಗೂ ತನ್ನ ಪ್ರಕಟಣೆಗಳನ್ನು, ತನ್ನ ಭವಿಷ್ಯತ್ತಿನ, ತನ್ನ ಜೀವನದ ಅಂತ್ಯದ ದಿನಗಳವರೆಗೂ ಅವರ ಪ್ರಕಟಣೆ ಹೊಂದ್ಕೋಬೇಕು. ಮೂರನೇದಾಗಿ ಹೊಸ ಒಡಂಬಡಿಕೆಗೆ ಬರೋದಾದರೆ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ, ಅದರ 9ನೇ ವಚನವನ್ನು ಓದೋಣ. ಕೆಳಕ್ಕೆ ಬಿದ್ದನು, ಸತ್ತಿದ್ದನು. ಸಾಕು. ಇಲ್ಲೊಬ್ಬ ಎಂತ ನಿದ್ದೆ ಮಾಡ್ತಾವನೆ? ಗಾಢ ನಿದ್ರೆಯನ್ನು ಮಾಡ್ತಿದ್ದಾನೆ. ಅದು ಎಂಥ ಸಂದರ್ಭದಲ್ಲಿ? ಪ್ರಸಂಗ ಕೇಳುವಾಗ. ಅದು ಎಂಥ, ನಾನು ಅಷ್ಟೇ ಯೋಚನೆ ಮಾಡ್ತಿದ್ದೆ, ಆ ದಿನಗಳಲ್ಲಿ 3 ಅಂತಸ್ತಿನ ಮನೆ ಕಟ್ಟಿದ್ರು ಅಂದರೆ ಒಂದು ಮಿಷಿನ್ ಇರಲಿಲ್ಲ, ಏನಿಲ್ಲ, ಹೆಂಗೆ ಕಟ್ಟಿರ್ಬೋದು 3ನೇ ಅಂತಸ್ತಿನ? ಮೊದಲನೇ ಶತಮಾನದಲ್ಲಿ 3ನೇ ಅಂತಸ್ತಿನ ಮನೆ ಕಟ್ಟಿದ್ದಾರೆ. ಅದ್ರ ಸಂತೋಷ ಪಡೋದು ಏನು ಅಂದರೆ, ಆ 3ನೇ ಅಂತಸ್ತಿನ ಹೋಗಿ ಜನ ಪೂರ್ತಿ ತುಂಬಿಕೊಂಡು ಪೌಲನ ಪ್ರಸಂಗವನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಯೂತಿಕನ ತವಕ ನೋಡ್ರಿ, ಎಲ್ಲೂ ಜಾಗ ಇಲ್ಲ, ತುಂಬ ಹೋಗ್ರೆ. ಆ ಜಾಗಕ್ಕೆ ಬರಬೇಕಾದ್ರೆ ಸಜ್ಜೆ ಮೇಲತ್ತಿ ಅಥವಾ ಏನು ಎತ್ಕೊಂಡು ಹೆಂಗಾದ್ರೂ ಬಂದು ಅವ್ರು 3ನೇ ಮಾಡಿ ಅಲ್ಲಿ ಕಿಟಕಿ ಮೇಲೆ ಕೂತವನೆ. ಅದು ಒಳಗಡೆ ಅಲ್ಲ, ಹೊರಗಡೆ ಕಿಟಕಿ ಮೇಲೆ ಕೂತಿದ್ದಾನೆ. ಪ್ರಸಂಗ ಮಾಡ್ತಾ ಜನ ಆಸಕ್ತಿಯಾಗಿದ್ದರು. ಏನು ಮಾಡೋದು? ಪೌಲನ ತವಕ ಜಾಸ್ತಿ ಆಯಿತು. ನೀನು ಏನಾದರೂ ಮಾಡುವಂಥ ಪ್ರಸಂಗ ಜಾಸ್ತಿನೇ ಮಾಡಿಬಿಟ್ರು ಪೌಲ. ಅವನೇನು ಮಾಡಿದ? ಕಿಟಕಿಯಲ್ಲಿ ಕೂತಿದ್ದವನು ಗಾಢ ನಿದ್ರೆಗೆ ಜಾರಿ 3ನೇ ಅಂತಸ್ತಿನ ಕೆಳಗೆ ಬಿದ್ದು ಸತ್ತು ಹೋಗ್ತಾನೆ. ನೋಡ್ರಿ, ಪ್ರಸಂಗ ಮುಂದಿನ ಲೈನ್ನಲ್ಲಿ ಬಂದಿರುವಂಥವ್ರು ಎಷ್ಟೋ ಜನ ತವಕಪಟ್ಟು ಬಂದಿರ್ತಾರೆ. ವೇಗವಾಗಿ ಬಂದು ಆ ಪ್ರಸಂಗಕ್ಕೋಸ್ಕರ ಕಾದು ಕುಳಿತಿರ್ತಾರೆ. ಯೂತಿಕ ಸ್ವಲ್ಪ ಲೇಟಾಗಿ ಬಂದಾನೆ. ಅವ್ನು ತವಕ ನೋಡ್ರಿ, ಲೇಟಾಗಿ ಬಂದಿನಿ, ನಾನು ಹೋಗೋಕೆ ಇಷ್ಟಪಡಲ್ಲ ಅಂತ ಹೇಳಿ ಕಿಟಕಿ ಮೇಲಾದರೂ ಕೂತು ನನ್ನ ಪ್ರಸಂಗ ಕೇಳಿಸ್ಕೊಳ್ತೀನಿ ಅಂತ ಕೂತ್ಕೊಂಡು ಕೇಳಿಸ್ತಿರುವಾಗ ಅವನು ಬಿದ್ದು ಹೋಗಿ, ಅದು ಕೂಡ ಗಾಢ ನಿದ್ರೆಯಿಂದ ಬಿದ್ದು ಹೋಗಿ ಸತ್ತೇ ಹೋಗ್ತಾನೆ. ಸತ್ತಂತ ಇವತ್ತು ಸತ್ಯವೇದದಲ್ಲಿ ಆ 3ನೇ ಅಂತಸ್ತಿನಲ್ಲಿ ಪ್ರಸಂಗ ಕೇಳಕ್ಕೆ ಯಾರೆಲ್ಲ ಬಂದಿರೋದು ಬರೆದಿದ್ದ? ಒಬ್ಬನ ಹೆಸರು ಮಾತ್ರ ಅದೇ, ಯೂತಿಕನ ಹೆಸರು. ಕಾರಣ, ಇವರು ಗಾಢ ನಿದ್ರೆಯನ್ನು ಮಾಡಿ ಸತ್ತು ಹೋದದಲ್ಲಿ. ಅಪೊಸ್ತಲರ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಲಾಜರನ ಬಗ್ಗೆ ಬರೆಯಲ್ಪಟ್ಟಿದೆ. ಲಾಜರ್ ಏನಾಗಿದ್ದ? ಅಲ್ಲಿ ಸತ್ತು ಹೋಗಿದ್ದ. 12ನೇ ಅಧ್ಯಾಯದಲ್ಲಿ ಯಹೂದ್ಯರೆಲ್ಲ 12ನೇ ಎದುರು ಯೇಸು ಸ್ವಾಮಿ ನೋಡಕ್ಕೆ ಬರ್ತಿದ್ರಂತೆ, ಜೊತೆಗೆ ಇನ್ನೊಬ್ಬರನ್ನ ನೋಡಕ್ಕೆ ಬರ್ತಿದ್ರಂತೆ. ಸತ್ತು ಸಮಾಧಿಯಿಂದ ಎದ್ದು ಬಂದಂತ ಲಾಜರನನ್ನು ನೋಡ್ಲಿಕ್ಕೆ ಬರ್ತಿದ್ರು. ಎಂಥ ಕೃಪೆ ಅವನಿಗೆ ನೋಡಿ. ಇವತ್ತು ಚರ್ಚಿಗೆ ಬಂದವರು ನನ್ನ ನೋಡಕ್ಕೆ ಬರ್ತಾರೆ, ಹೌದಾ? ನನ್ನ ಪ್ರೇಯರ್ ಮಾಡ್ಸ್ಕೊಳಕ್ಕೆ ಬರ್ತಾರೆ. ಆದರೆ ನಿಮ್ಮನ್ನು ಕೆಲವರು ಆ ಸಿಸ್ಟರ್ ಜೊತೆ ಸ್ವಲ್ಪ ಮಾತಾಡಬೇಕು, ನಮ್ಮ ಬ್ರದರ್ ಸ್ವಲ್ಪ ವಾಕ್ಯ ಸ್ವಲ್ಪ ಶೇರ್ ಮಾಡಬೇಕು ಅಂತ ನಿಮ್ಮನ್ನು ಹುಡುಕಿ ಬಂದು ಹೆಂಗಿರುತ್ತೆ? ದೇವರ ಆರಾಧನೆ ಮಾಡಿ ಬರ್ತಾರೆ, ಓಕೆ. ಮುಗಿದ ಮೇಲೆ ನಿಮ್ಮ ಸಂಗಡ ಮಾತನಾಡಬೇಕು, ನಿಮ್ಮನ್ನು ವಾಕ್ಯದ ಬಲ ಹೊಂದ್ಕೋಬೇಕು, ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಅರ್ಥ ಮಾಡ್ಕೋಬೇಕು, ನಿಮಗೆ ರಿಕ್ವೆಸ್ಟ್ ಕೊಡಬೇಕು ಅನ್ನುವಂಥ ತವಕ ನಿಮ್ಮನ್ನು ಹುಡುಕುವಂಥ ರೀತಿಯಲ್ಲಿ ಜನರ ಕಡೆಗೆ ನೀವು ಕಾಣಿಸಲ್ಪಟ್ಟರೆ ಒಳ್ಳೆಯದ ಕೆಟ್ಟದ? ಆಯ್ತು. ಈ ಲಾಜರನ ಕಾರ್ಯ ಹೆಂಗಿತ್ತು? ಲಾಜರನ್ನೂ ನೋಡಕ್ಕೆ ಬರ್ತಿದ್ದಂತೆ. ಸತ್ತೊಂದು ಎದ್ದು ಬಂದಿದ್ದಾರಂತೆ. ಅವನ ಅನುಭವ ಹೆಂಗಿರುತ್ತೆ ನೋಡಬೇಕು, ಅವನ ಮುಖ ಹೇಗಿರುತ್ತೆ ನೋಡಬೇಕು ಆಸೆ ಅವನಿಗೆ. ಇಲ್ಲಿ ಯೂತಿಕನು ಸತ್ತಿದ್ದಾನೆ, ಎತ್ತರೋಡದಾಗ ಸತ್ತಿದ್ದಂಥ ಸಂದರ್ಭದಲ್ಲಿ ಪೌಲನು ಆತನಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಅವನು ಏನಾಗ್ತಾನೆ? ಮತ್ತೆ ತಿರುಗಿ ಬದುಕ್ತಾನೆ, ಹೌದಾ? ಯೂತಿಕನು ಮತ್ತೆ ಬದುಕಿಕೊಳ್ತಾನೆ. ಈಗ ಜನ ಎಲ್ಲ ಪೌಲನ ಬಳಿಗೆ ಅಥವಾ ಆ ಚರ್ಚಿಗೆ, ಆ ಆಲಯಕ್ಕೆ 3ನೇ ಅಂತಸ್ತಿಗೆ ಬಂದು ನೋಡಕ್ಕೆ ಬಂದಿದ್ರೆ ಯಾರ್ಯಾರನ್ನೆಲ್ಲ ನೋಡಕ್ಕೆ ಬರ್ತಿದ್ರು? ಪೌಲನನ್ನು, ಯೂತಿಕನನ್ನು ನೋಡಕ್ಕೆ ಬರ್ತಿದ್ರು. ಎಂಥ ಒಂದು ಸ್ಥಾನಕ್ಕೆ ಬಂದುಬಿಟ್ಟ. ಹಾಗಿದ್ರೆ ಇವನ್ ನಿದ್ದೆ ಒಳ್ಳೆದಾಯ್ತಾ ಕೆಟ್ಟದಾಯ್ತಾ? ಇಂಥ ಒಳ್ಳೆ ನಿದ್ದೆ ನಾವೇ ಥರ ಮಾಡಿದಮ್ಮ. ಯೂತಿಕ ಎಂಥ ನಿದ್ದೆ ಮಾಡ್ತಾನೆ ಅಂತ ಹೇಳಿದ್ರೆ, ಪ್ರಸಂಗವನ್ನು ಕೇಳಿ 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 ನಿದ್ರೆ ಹೋಗಿ ಜಾರಿ ಕೆಳಗೆ ಬಿದ್ದಿದ್ದಾನೆ. ಆದರೆ ಇವತ್ತು ಅನೇಕರವನ್ನು ನೋಡಲಿಕ್ಕೆ ಬಂದು ಆಶ್ಚರ್ಯಪಡ್ತಿದ್ದಾನೆ ಪೌಲನು ಎಬ್ಬಿಸಿದಂಥ ಒಬ್ಬ ವ್ಯಕ್ತಿ. ನಾನು ಹಿಂಗೆ ನಂಬ್ತೀನಿ. ಅದರ ನಂತರವಾಗಿ ಅವನು ಶ್ರೇಷ್ಠವಾದ ಸೇವೆಯನ್ನು ಮಾಡಿ ನಾನು ಸತ್ತು ಎದ್ದು ಬಂದಂತಹ ಯೇಸುಸ್ವಾಮಿಯ ಕುರಿತಾಗಿ ಕೇಳಿಸ್ಕೊಂಡು ಇವತ್ತು ನಾನು ಸತ್ತು ಎದ್ದು ಬಂದಿದ್ದೀನಿ. ಅಂತಹ ದೇವರ ಬಗ್ಗೆ ನಾನು ಪ್ರಸಂಗ ಮಾಡ್ತೀನಿ ಅಂತ ಅನೇಕರು ಸುವಾರ್ತೆ ಹೇಳಿರ್ಬೋದು, ಅನೇಕರಿಗೆ ಪ್ರಾರ್ಥಿಸಿರ್ಬೋದು. ಇವನು ಮಾಡಿದಂಥ ಅದ್ಭುತಗಳನ್ನ ಸತ್ಯವೇದದಲ್ಲಿ ಬರೀದೇ ಇರ್ಬೋದು. ಯಾರ ವಿಷಯ ಹೇಳ್ತಾ ಇದ್ದೀನಿ ನಾನು?
ಯುವತಿಕನ ಕುರಿತಾಗಿ ಇವತ್ತು ನಿನ್ನ ಜೀವಿತದಲ್ಲಿ ಕೆಲವು ನಿದ್ದೆಗಳು ಬರೋದಾದರೆ, ಕೆಲವು ಬೀಳುವಿಕೆ ಬರೋದಾದರೆ, ಕೆಲವು ತಗ್ಗಿಸುವಂತಹ ಸನ್ನಿವೇಶಗಳು ಬರೋದಾದರೆ, ಅದು ಈ ರೀತಿಯಾಗಿ ನಿನ್ನನ್ನು ಉನ್ನತಪಡಿಸುವುದಕ್ಕೋಸ್ಕರವಾಗಿ ಬರುವಂಥ ನಿದ್ದೆ ಆಗಿರಬೇಕು. ಅದಕ್ಕೆ ಸ್ವಾಮಿ ಹೇಳಿದ್ದು, ನೀನು ನಿದ್ರೆ ಹೇಳಿದ್ರು ಸರಿ, ಎಚ್ಚರವಾಗಿದ್ರು ಸರಿ, ಕ್ರಿಸ್ತನೊಂದಿಗೆ ಇರಬೇಕು ಅಂತೇಳಿ ಆತ ನಿನಗೋಸ್ಕರ ಪ್ರಾಣವನ್ನು ಕೊಟ್ಟರು ಅಂತ ನೋಡ್ತೀವಿ. ನಾವು ನಿದ್ದೆ ಮಾಡ್ತೀವ, ಕ್ರಿಸ್ತನ ಇದ್ದುಕೊಂಡು ನಿದ್ದೆ ಮಾಡೋಣ. ನಾವು ಬಲಹೀನರಾಗ್ತೀವ, ಕ್ರಿಸ್ತನಲ್ಲಿ ಇದ್ದು ಬಲಹೀನರಾಗೋಣ. ಮತ್ತೆ ಕೆಲವು ಹೇಳ್ತೀನಿ, ಕೆಲವು ಲೌಕಿಕವಾದಂಥ ಕಾರ್ಯಗಳಲ್ಲಿ ಯೇಸು ಸ್ವಾಮಿನ ನಂಬದೇ ಇರುವಂಥವರ ಸಂಗಡ ನಿಮ್ಮ ಇಜ್ಜೋಡುತನ, ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ, ನಿಮ್ಮ ಸಂಬಂಧಗಳು ಕ್ರಿಸ್ತನನ್ನು ನಂಬದೇ ಇರುವಂತಹ ವ್ಯಕ್ತಿಗಳ ಸಂಗಡ ಇಟ್ಕೊಂಡಿದ್ರೆ ನಿಮ್ಮ ಗತಿ ಅಯ್ಯೋ, ನಿಮ್ಮ ಗತಿ ಅಯ್ಯೋ. ಅಂಥ ಒಂದು ಸ್ಥಿತಿಗೆ ದಯವಿಟ್ಟು ಹೋಗಬೇಡಿ. ಹಲ್ಲೆಲೂಯಾ. ನಿದ್ರೆ ಇರ್ತೀರಾ, ಒಂದು ವೇಳೆ ಬಲಹೀನರಾಗಿರ್ತೀರಾ, ದೇವ ಜನರ ಜೊತೆ ಹಂಚ್ಕೊಳ್ಳಿ, ಶೇರ್ ಮಾಡಿ, ಬಲ ಹೊಂದಿಕೊಳ್ಳ್ರಿ ಒಬ್ಬರಿಗೊಬ್ಬರು. ದೇವ ಜನರ ಸಂಗಡ ಇಲ್ಲದೇ ಇರ್ತಕ್ಕಂಥ ಅನ್ಯೂನತೆ, ನೀವು ಹೊರಗಿನವರ ಸಂಗಡ ನೀವು ಅನ್ಯೂನತೆ ಇಟ್ಟುಕೊಂಡ್ರೆ ನಿಜವಾಗಿಯೂ ನಿಮ್ಮ ಪರಿಸ್ಥಿತಿ ಕೀಳಾಗಿ ಬದಲಾಗ್ಬಿಡ್ತವೆ. ಅವನು ಬಿದ್ದದ್ದು ದೇವಾಲಯದಲ್ಲಿ. ಯುವತಿಗೆ ಒಂದು ವೇಳೆ ಬೇರೆ ಕಡೆ ಬಿದ್ದಿದ್ರೆ ಬದುಕ್ತಿರಲಿಲ್ಲ. ಅವನ ಬಗ್ಗೆ ಸತ್ಯವೇದ ಇವತ್ತು ಹೇಳ್ತಾ ಇರಲಿಲ್ಲ. ನಿದ್ರೆ ಮಾಡುವುದು ಸರಿ, ಸತ್ರು ಸರಿ, ದೇವರಲ್ಲಿದ್ದು ಸಾಯೋಣ. ಆಮೇಲೆ ದೇವರನ್ನ ಬಿಟ್ಟು ಸಾಯೋದಲ್ಲ, ದೇವರನ್ನ ಬಿಟ್ಟು ನಿದ್ದೆ ಮಾಡೋದಲ್ಲ, ದೇವರು ಇದ್ದುಕೊಂಡವರಾಗಿ ಅದನ್ನು ನಾವು ಮಾಡೋದಾದರೆ ಮಾತ್ರ ನಾವು ಎಬ್ಬಿಸಲ್ಪಡಬೇಕು, ನಮ್ಮನ್ನು ಸಾಕ್ಷಿಗೆ ದೇವರು ನಿಲ್ಲಿಸಲು ಸಾಧ್ಯವಾಗ್ತದೆ. ಈಗ 3 ವ್ಯಕ್ತಿಗಳನ್ನು ನೋಡಿದ್ವಿ. ಆದಾಮನು ಗಾಢನಿದ್ರೆ ಮಾಡಿದ, ಅಬ್ರಹಾಮನು ಗಾಢನಿದ್ರೆ ಮಾಡಿದ್ರು, ಯುವತಿಕನು ಗಾಢನಿದ್ರೆ ಮಾಡಿದ್ರು. ಈ 3 ಗಾಢನಿದ್ರೆಯು ಹಿತವನ್ನು ತಂತವ್ರಿಗೆ. ಹೌದಾ? ಒಳ್ಳೆಯದನ್ನೇ ಮಾಡಿ. ಪಕ್ಕದಲ್ಲಿ ನೋಡಿ, ಅಂದರೆ ನೀವು ಗಾಢನಿದ್ರೆ ಮಾಡಿದ್ರೆ ಒಳ್ಳೇದು ಬರೋ ಥರ ಮಾಡಿ. ಒಳ್ಳೆಯದು ಬರೋ ರೀತಿ ನೀವು ಮಾಡಿ. ಇಲ್ಲಿ ಮತ್ತೊಬ್ಬರು ನಿದ್ದೆ ಮಾಡ್ತಾರೆ. ದಾನಿಯೇಲನ ಪ್ರವಾದಗಳಂತ. ದಾನಿಯೇಲ ಓದ್ತಾ ಇದ್ದೀರಿ. ದಾನಿಯೇಲನ ಪ್ರವಾದಗಳಂತ ಅದರ 2ನೇ ಅಧ್ಯಾಯ. ಅದರ 1ನೇ ವಚನವನ್ನು ಓದೋಣ. ಸಾಕು. ಇವನಿಗೆ ಏನಾಯಿತು? ನಿದ್ರೆ ತಪ್ಪೋಯ್ತಂತೆ. ಆ 3 ಜನ ಹೆಂಗೆ ಮಾಡಿದ್ರು? ಗಾಢ ನಿದ್ರೆ ಮಾಡಿದ್ರು. ಆದರೆ ಈ ರಾಜ ನೆಬೂಕದ್ನೆಚ್ಚರನು ಇವನಿಗೆ ನಿದ್ದೆ ತಪ್ಪೋಯ್ತಂತೆ. ಫಸ್ಟ್ ನಿದ್ದೆ ಮಾಡಿದ, ನಿದ್ದೆಯಲ್ಲಿ ಕನಸು ಬಂತು. ಆ ಕನಸು ಕೊಟ್ಟ ನಂತರ ನಿದ್ದೆ ಹೊಟ್ಟೋಯ್ತು. ನಿದ್ದೆ ತಪ್ಪಿತು ಅಂದ್ರೆ ಅರ್ಥ ಏನು ಗೊತ್ತಾ? ಪುನಃ ಮಲ್ಕೋತೀನಿ ಅಂತ ಪ್ರಯತ್ನ ಮಾಡಿದ್ರು, ಅವನ ನಿದ್ದೆ. ಎಲ್ಲರ ಜೊತೆ ಇರಿ, ಮಾತಾಡಬೇಕು. ಕನಸು ಕಂಡ, ನಿದ್ದೆ ಮಾಡ್ತಾ ಇದ್ದ, ಕನಸು ಬಂತು. ಕನಸಿನಿಂದ ಎಚ್ಚರ ಆದ ತಕ್ಷಣ ನಾವು ಏನು ಮಾಡ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತ ಅನುಭವ ಆಗಿದೆ ನಿಮ್ಗೆ ಯಾರಾದರೂ? ಕನಸು ಬಂತು, ಭಯಂಕರವಾಗಿತ್ತು, ಆಮೇಲೆ ನಿದ್ದೆನೇ ಬರಲಿಲ್ಲ ಅನ್ನುವಂಥ ಅನುಭವಗಳು ನಿಮಗಿರ್ಬೋದು. ಈ ಅರಸನಾದ ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬಿತ್ತು. ಆ ಕನಸಿನ ಅರ್ಥವನ್ನು ತಿಳ್ಕೊಳ್ಳೋವರೆಗೂ ಅವನಿಗೆ ನೆಮ್ಮದಿನೇ ಬರಲಿಲ್ಲ. ನೆಮ್ಮದಿನೇ ಇರಲಿಲ್ಲ, ಅವನು ನಿದ್ರೆನೇ ಬರಲಿಲ್ಲ. ಇಂಥ ಅನುಭವಕ್ಕೆ ನಾವು ಬರಬೇಕು. ದೇವರು ಏನಾದರೂ ನಮಗೆ ತಿಳಿಸ್ತಾನೆ ಅಂದರೆ, ದೇವರು ಏನಾದರೂ ನಮಗೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂದರೆ, ದೇವರು ಏನಾದರೂ ನನ್ನಿಂದ ಎದುರು ನೋಡ್ತಾನೆ ಅಂತ ಹೇಳಿದ್ರೆ ಅದನ್ನು ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ ಅನ್ನುವಂಥವ್ರು ಬೇಕು. ದೇವರು ಏನಾದರೂ ಒಂದು ಕಾರ್ಯವನ್ನು ನಿಮಗೆ ತಿಳಿಸಿ, ಇದಕ್ಕೋಸ್ಕರವಾಗಿ ನನ್ನ ಕರೆದಿದ್ದೇನೆ ಮಗಳೇ, ಇದನ್ನು ಮಾಡಬೇಕು ಮಗನೇ ಅಂತ ಹೇಳಿ ನಿಮಗೆ ತಿಳಿಸಿದರೆ, ನನ್ನ ಸಭೆ ತುಂಬ ಜನ ನೋಡಿದ್ದೀನಿ, ತಿಳಿಸಿದ್ದಾರೆ, ನೋಡೋಣ, ಪ್ರೇಯರ್ ಮಾಡ್ತಾನೆ ನೋಡೋಣ. ತುಂಬ ಜನ ನೆಗ್ಲೆಕ್ಟ್ ಮಾಡೋರಿದ್ದಾರೆ. ಇಂಥ ವ್ಯಕ್ತಿಗೆ ಹೋಗಿ ಸುವಾರ್ತೆ ಹೇಳು ಅಂತ ಕೆಲವರು ತಿಳಿಸಿದರೆ, ದೇವರು ಅವಕಾಶ ಕೊಟ್ಟಾಗ ತಿಳಿಸ್ತೀನಿ ಬಿಡಿ ಅಂತ ನೆಗ್ಲೆಕ್ಟ್ ಮಾಡಿದ್ರೆ, ಹಿಂದಿನ ವರ್ಷಗಳಲ್ಲಿದ್ದಂಥ ನನ್ನ ಸಭೆ ಜನ ಕನಸಿನ ಮೂಲಕ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಸಂಧಿಸಿದರೆ ಕನಸಿನಲ್ಲಿ ಇಮಿಡಿಯೇಟ್ ಆ ವಾರದೊಳಗೆ ಸಂಧಿಸಲಿಕ್ಕೆ ಹೇಳ್ತಿದ್ದೆ. ಖಂಡಿತ ಅವರು ಸಂಧಿಸಿದ್ದಾರೆ. ದೇವರು ತಿಳಿಸಿದಂಥ ವಿಷಯಗಳಿಗೆ ಇಮಿಡಿಯೇಟ್ ವಿಧೇಯರಾಗ್ತಾ ಇದ್ರು. ಆದರೆ ಈ ದಿನಗಳಲ್ಲಿ ನಿಮ್ಮಲ್ಲಿ ಗಮನಿಸ್ರಿ, ನಿಮಗೆ ದೇವರು, ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ನಿಮಗೆ ದೇವರು ಏನಾದರೂ ತಿಳಿಸೇ ಇಲ್ವಾ? ಇದು ಮಾಡಬೇಕು, ಇದಕ್ಕೋಸ್ಕರ ನಿಮ್ಮ ಕರೆದಿಂದ ತಿಳಿಸೇ ಇಲ್ವಾ? ಇದನ್ನು ಮಾಡೋವರೆಗೆ ನಿಮ್ಮ ಬಗ್ಗೆ ಹೇಳಬೇಕು. ಅದನ್ನು ಮಾಡೋವರೆಗೆ ನನಗೆ ನೆಮ್ಮದಿನೇ ಇಲ್ಲ. ಏನೇ ಬರ್ಬೋದು, ಏನೇ ಕೆಲಸಗಳು ಮಾಡ್ಬೋದು, ಕುಟುಂಬನೂ ನಡೆಸ್ಬೋದು, ಆದರೆ ಅದು ಮಾಡೋದೇ ನನ್ನ ಗುರಿ, ನನ್ನ ತವಕ. ಕೆಲವು ಲೌಕಿಕವಾದಂಥ ವ್ಯಕ್ತಿಗಳನ್ನ ಕೆಲವರು ಗಮನಿಸಿ ನೋಡ್ರಿ, ಒಂದು ವಿಷಯದಲ್ಲಿ ಟಾರ್ಗೆಟ್ ಇಟ್ಕೊಂಡ್ರೆ ಅದು ಮಾಡೋವರೆಗೂ ಅವ್ರು ನೆಮ್ಮದಿ ಇರಲ್ಲ. ಅದು ಮಾಡಲೇಬೇಕು ಅಂಥವ್ರು ನೋಡಿದ್ದೀರಾ ನೀವು? ಒಂದು ವ್ಯವಸಾಯ ಆಗಿರಲಿ, ಒಂದು ಜಮೀನು ತಗೋದಾಗಿರಲಿ, ಒಂದು ಮನೆ ಕಟ್ಟೋದಾಗಿರಲಿ, ಅದನ್ನು ಮಾಡೋವರೆಗೆ ನಾನು ಬಿಡಲ್ಲ, ಅದು ಮಾಡಲೇಬೇಕು. ಕೆಲವು ಎಜುಕೇಟೆಡ್ಗಳನ್ನ ನೋಡಿದ್ದೀನಿ, ಆ ವಿದ್ಯಾವಂತರನ್ನ ಅದನ್ನು ಓದಿ ನಾನು ಅದನ್ನು ಸಾಧಿಸೋವರೆಗೂ, ಆ ಕೆಲಸ ತೆಗೆದುಕೊಳ್ಳೋವರೆಗೂ ನಾನು ಬಿಡೋದೇ ಇಲ್ಲ ಅಂತ ಒಂದು ಚಾಲೆಂಜ್ ಇರುತ್ತವೆ. ಆದರೆ ಇವರು ನಮ್ಮಲ್ಲಿ
ನೆಬೂಕದ್ನೆಚ್ಚರನ ಕರಗಳು ಹೆಂಗಿದೆ ಅಂದರೆ ಅವನಿಗೆ ಕನಸು ಬಿತ್ತು, ನಿದ್ರೆ ತಪ್ಪೋಯ್ತು. ಈಗ ಏನು ಮಾಡ್ತಾನೆ, ಎಲ್ಲ ಮಂತ್ರವಾದಿಗಳನ್ನು, ಜ್ಯೋತಿಷಿಗಳನ್ನು, ಪ್ರವಾದಿಗಳು, ಬೇಗ ಅದಕ್ಕೆ ಅರ್ಥ ಹೇಳುವಂಥ ಎಲ್ಲವುಗಳನ್ನು ಕರೆಸಿ ನನಗೆ ಬಿದ್ದಂಥ ಕನಸಿನ ಅರ್ಥ ಹೇಳಿ ಅಂತ ಕೇಳ್ತಾನೆ. ಯಾರು ತುಂಬ ಜನ ಹೇಳ್ತಾರೆ, ನನಗೆ ಅದರ ಅರ್ಥ ಗೊತ್ತಿಲ್ಲ ಸ್ವಾಮಿ ಅಂತ. ಅರ್ಥ ಹೇಳಿಲ್ಲ ಅಂದರೆ ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಅವನ ಅದರ ತವಕ ಏನಾಗಿದ್ದರೆ ಅದನ್ನು ತಿಳ್ಕೊಳ್ಳಬೇಕು, ಅದನ್ನು ನೆರವೇರಿಸಲೇಬೇಕು. ದೇವರು ಯಾಕೆ ಇದನ್ನು ತಿಳಿಸಿದ್ದಾರೆ. ಇವನೊಬ್ಬ ಗಮನಿಸ್ರಿ, ಇವನೊಬ್ಬ ದೇವರನ್ನು ನಂಬಿರುವಂಥ ವ್ಯಕ್ತಿ ಅಲ್ಲ, ಒಬ್ಬ ಅನ್ಯ ವ್ಯಕ್ತಿ. ನೆಬೂಕದ್ನೆಚ್ಚರ ಅನ್ಯ ವ್ಯಕ್ತಿಗೆ ದೇವರು ತಿಳಿಸಿದಂಥ ವಿಷಯವನ್ನು ಯಾಕೆ ಅನ್ನುವಂಥ ತವಕದಲ್ಲಿ ಅದನ್ನು ನೆರವೇರಿಸಲಿಕ್ಕೆ ಅಷ್ಟೊಂದು ಆಸೆ ಪಡ್ತಿದ್ದಾನಲ್ಲ. ಇವತ್ತು ದೇವರನ್ನ ಅರ್ಥಂತ ನಾವು ಒಂದೊಂದು ಕನಸಿನಲ್ಲಿ ಒಂದು ಅರ್ಥ ಇದೆ. ಸೈತಾನ ಕೊಡುವಂಥ ಕನಸಿದೆ, ನಮ್ಮ ಸ್ವಬುದ್ಧಿಯಿಂದ ಬೀಳುವಂಥ ಕನಸಿದೆ, ದೇವರಿಂದ ಬರುವಂಥ ಕನಸಿದೆ. ಅದನ್ನು ತಿಳ್ಕೊಳ್ಳದೆ ಅಥವಾ ಪ್ರಸಂಗದ ಮೂಲಕ ವಾಕ್ಯ ಓದುವಾಗ ನಿಮಗೆ ದೇವರು ತಿಳಿಸ್ಕೊಟ್ಟಂಥ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದು, ದೇವರು ಇದನ್ನು ಏನಕ್ಕಾಗಿ ತಿಳಿಸಿದೆ ಸ್ವಾಮಿ, ಇದಕ್ಕೋಸ್ಕರ ನಾನೇನು ಮಾಡಬೇಕಾಗಿದೆ ಎಂಬ ತವಕ ಅನೇಕ ದೇವ ಜನ ಕಾಣ್ತಾರೆ. ನೆಬೂಕದ್ನೆಚ್ಚರನ ಬಿದ್ದಂಥ ಕನಸು ಅವನ ನಿದ್ರೆನ ಹಾಳು ಮಾಡಿಬಿಡ್ತು. ಕಡೆಗೆ ಅವನು ಏನು ನಡೀತದೆ, ಒಬ್ಬ ಸೆರೆಯಾಗಿ ತಂದಂಥ ಒಬ್ಬ ದಾಸನನ್ನು ಒಂದು ಶ್ರೇಷ್ಠವಾದ ಸ್ಥಾನಕ್ಕೆ ತರುವುದಕ್ಕೆ ಈ ನೆಬೂಕದ್ನೆಚ್ಚರನ ಒಂದು ಸಹಾಯ ಆಗ್ತದೆ. ಈ ಕನಸಿಗೆ ಅರ್ಥ ಹೇಳಿದವನು ಯಾರು? ಕನಸು ಕನಸಿಗೆ ಅರ್ಥ ಹೇಳಿದ್ನ. ಎಂಥ ಜ್ಞಾನ, ಯೋಚನೆ ಮಾಡಿ ನೋಡ್ರಿ. ಇಂತಹ ಜ್ಞಾನ ದಾನಿಯೇಲನಲ್ಲಿ ಕಂಡುಹಿಡಿಯೋದಕ್ಕೆ ಕಾರಣ ಏನು ಗೊತ್ತಾ? ದೇವರು. ಇನ್ನು ಹೇಳಬೇಕು ಅಂದರೆ ಆ ದೇವರು ಮಾಡಿದ ಕಾರ್ಯಕ್ಕೆ ಸಪೋರ್ಟ್ ಆಗಿದ್ದೆ ಯಾರು ಗೊತ್ತಾ? ನೆಬೂಕದ್ನೆಚ್ಚರನಿಂದಲೇ ದಾನಿಯೇಲ ಮೇಲೆ ಬಂದ, ಉನ್ನತವಾದ ಆಶೀರ್ವಾದವನ್ನು ಕಂಡುಕೊಂಡ. ಹಾಗಿದ್ರೆ ನೆಬೂಕದ್ನೆಚ್ಚರನ ನಿದ್ದೆ ಮಾಡಿದ್ದು ಒಳ್ಳೇದಾಯ್ತಾ? ನೆಬೂಕದ್ನೆಚ್ಚರನ ನಿದ್ರೆ ತಪ್ಪಿದ್ದು ಒಳ್ಳೇದಾಯ್ತಾ? ಈಗ ನೀವು ಹೇಳಿ, ನೀವು ನಿದ್ರೆ ಮಾಡೋದು ಒಳ್ಳೇದಾ? ನಿಮ್ಮ ನಿದ್ರೆ ತಪ್ಪಾಗಲಿ ಯೇಸುವಿನ ನಾಮದಲ್ಲಿ. ನಿದ್ದೆನೇ ಗೊತ್ತಿಲ್ಲ ಪಾಸ್ಟರ್, ಪ್ರೇಯರ್ ಬರಬೇಕು ನೀವು. ಹಲ್ಲೆಲೂಯಾ. ಆಮೇಲೆ ಪ್ರೇಯರ್ ಮಾಡ್ತೀನಿ, ಸರಿಯಾಗಿ ನಿದ್ದೆ ಮಾಡಬೇಕು ನೀವು. ದೇವರನ್ನ ತಿಳಿಸ್ಕೊಡು, ನನಗೆ ಮಾತನಾಡ. ಇದು ಇವರು ತಿಳಿಸ್ಕೊಟ್ಟಂಥ ಪ್ರತಿಮೆಯ ಕನಸು ಯಾವುದ್ರ ಬಗ್ಗೆ ಗೊತ್ತಾ? ಅವನ ಭವಿಷ್ಯ ಅಲ್ಲ, ಇಡೀ ಲೋಕದ ಭವಿಷ್ಯತ್ತನ್ನೇ ಆ ಕನಸು ತಿಳಿಸ್ಕೊಟ್ಬಿಟ್ಟು. ಇವತ್ತು ನಮ್ಮ ಪ್ರಪಂಚದಲ್ಲಿ ನಡೆಯುವಂತಹ ಘಟನೆಗಳು ಈ ಪ್ರತಿಮೆಯಲ್ಲಿ ಇದೆ. ಹಲ್ಲೆಲೂಯಾ. ಇದೆಲ್ಲವನ್ನು ತಿಳ್ಕೊಟ್ಟಂಥ ಅವನು ಅವ್ರ ಅರ್ಥ ತಿಳ್ಕೊಳ್ಳುವಾಗ ನಾನು ನೆಮ್ಮದಿ ಇಲ್ಲ ಅಂತೇಳಿ ಚಿಂತೆ ಮಾಡಿ ನಿದ್ದೆನೇ ಬಿಟ್ಬಿಟ್ಟ. ನಾನು ನಿಮ್ಮನ್ನು ಕೇಳ್ಕೊತೀನಿ, ದೇವರು ಮಾಡಿಕೊಟ್ಟಂಥ ಕೆಲವು ಕಾರ್ಯ ನೆರವೇರಿಸೋವರೆಗೂ ನೀವು ನಿದ್ದೆ ಮಾಡಿಬಿಡಿ. ಸರ್, ನಿದ್ದೆ ಮಾಡಿಬಿಡಿ ಮೀನ್ಸ್ ಕೆಲವರು ಎಷ್ಟು ಗಂಟೆ ಟೈಮ್ ನಿದ್ದೆ ಮಾಡ್ತಾರೆ ಅಂದರೆ 12 ಗಂಟೆ 14 ಗಂಟೆ ಟೈಮ್ ನಿದ್ದೆ ಮಾಡೋರಿದ್ದಾರೆ. ಎಷ್ಟು ಗಂಟೆ ಟೈಮು? ನಮ್ಮ ಸಭೆಯಲ್ಲಿ 8 ಗಂಟೆ ಸಮಯ ನಿದ್ದೆ ಮಾಡೋಕ್ಕೈತಿ. ಓಕೆ, 8 ಗಂಟೆ ಸಮಯ, 8 ಗಂಟೆ ಮೇಲೆ ಜಾಸ್ತಿ ಮಾಡೋಕ್ಕಾಗೈತಿ. 8 ಗಂಟೆಗೂ ಮೇಲೆ ಅಂದರೆ ಬೆಳಿಗ್ಗೆ 8 ಗಂಟೆಗೆಲ್ಲ ಹಂಗೆಲ್ಲ 8 ಅವರ್, 8 ಗಂಟೆ ಸಮಯ. ಕೆಲವರು ಇದ್ದೀರಿ 8 ಗಂಟೆಗೂ ಜಾಸ್ತಿ ನಿದ್ದೆ ಮಾಡೋರು. ಗುಡ್. 8 ಗಂಟೆಗೆ ತುಂಬ ಕಮ್ಮಿ ನಿದ್ದೆ ಮಾಡೋಕ್ಕಾಗೈತಿ. ಜಾಸ್ತಿ ಜನನೇ ಇದ್ದೀರಿ. ಗುಡ್. 5 ಅವರ್ಸ್ 4 ಅವರ್ಸ್ ನಿದ್ದೆ ಮಾಡೋರಿದ್ದೀರಾ? 5 ಗಂಟೆ ಟೈಮ್, 4 ಗಂಟೆ ಟೈಮ್. ಓಕೆ, ಇದಕ್ಕೇನು ಹೇಳಬೇಕು? ಇದಕ್ಕೆ ನಿದ್ರೆ ತಪ್ಪೋಗಬೇಕಿತ್ತು. ಯಾಕೆ ನಿದ್ದೆ ತಪ್ಪೋಗಿದ್ದು ಅವ್ರಿಗೆ? ದುಡಿಯೋಕ್ಕೋಸ್ಕರ, ಕುಟುಂಬದ ಕೆಲಸಕ್ಕೋಸ್ಕರ, ಹೌದಾನೆ, ಮನೆಯ ಚಿಂತೆಗೋಸ್ಕರ, ಅನಾರೋಗ್ಯ ನಿಮಿತ್ತ. ಈ ರೀತಿ ನಿಮಗೆ ನಿದ್ದೆ ತಪ್ಪೋಗಬಾರ್ದು. ದೇವರು ಕೊಟ್ಟಂಥ ವಿಷಯಗಳು ಈಗ ನಿದ್ದೆ ಮಾಡಿದಂಗೆ ಮಾಡಬೇಕು, ನಿದ್ದೆ ಮಾಡ್ದಂಗೂ ಇರಬೇಕು. ಪುನಃ ಎಚ್ಚರ ಆದರೆ ದೇವರೇ, ಈ ವರ್ಷ ಒಬ್ಬರನ್ನು ನಾನು ಸಭೆಗೆ ತಂದು ನಿಲ್ಲಿಸಲಿಲ್ವಲ್ಲ, ಇವತ್ತು ಯಾಕೆ ಸುವಾರ್ತೆ ಹೇಳಿ. ಹಲ್ಲೆಲೂಯಾ. ಬೆಳಿಗ್ಗೆ ಪವಿತ್ರ ಒಂದು ರಿಕ್ವೆಸ್ಟ್ ಹಂಚಿದ್ರು, ಏನಂತ 30 ಜನರ ಹೆಸರು ಬರೆದಿದ್ದೀವಿ ನಾವು. ಹಲ್ಲೆಲೂಯಾ. ಆ 30 ಜನರ ಹೆಸರನ್ನ ಬರೆದು ಅವ್ರಿಗಾಗಿ ಪ್ರೇಯರ್ ಮಾಡಿ ಅವರನ್ನೇ ಈ ವರ್ಷದಲ್ಲಿ ಸಭೆಗೆ ನಡೆಸಬೇಕು ಸ್ವಾಮಿ ಅನ್ನುವಂಥ ತವಕ ನಿಮ್ಮಲ್ಲಿ ಕಂಡ್ರೆ ನಿದ್ರೆಯಲ್ಲಿ ಅವ್ರ ಹೆಸರು ನೆನಪಾಗಬೇಕು. ಆ ರೀತಿ ನೆನಪಾಗಿದ್ರೆ 30 ಜನರ ಹೆಸರು ಹೇಳಿ ಅಂದರೆ ನೋಡ್ಕೊಳ್ಳದೆ ಹೇಳಬೇಕಿತ್ತು ನೀವು. ಈ ಭಾರ ಬರಬೇಕು. ನಿದ್ರೆ ತಪ್ಪೋದು ಅಂದರೆ ಹೀಗೆ, ದೇವರೇ ಒಬ್ಬ ಆತ್ಮನನ್ನು 2026ರಲ್ಲಿ ನನ್ನ ಮೂಲಕ ಒಬ್ಬನನ್ನು ತಂದು ನಿಲ್ಲಿಸ್ತೀನಿ. ಅದು ನಿಲ್ಲಿಸೋವರೆಗೂ ನಂಗೆ ನೆಮ್ಮದಿ ಇಲ್ಲ. ಯಾವುದಕ್ಕೆಲ್ಲ ಹೇಳ್ತೀರಿ ನಂಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ನೋಡೋಣ. ವಿಜಯ್ ಈ ಸೆಮ್ ಮುಗಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅದಿ ಕೆಲಸ ತಗೊಳ್ಳೋವರೆಗೂ ನನಗೆ ನೆಮ್ಮದಿ ಇಲ್ಲ. ಭವಿಕ್ ಕ್ರಿಕೆಟ್ನಲ್ಲಿ ನಾನು ಟೂರ್ನಮೆಂಟ್ ಗೆಲ್ಲೋವರೆಗೆ ನೆಮ್ಮದಿ ಇಲ್ಲ. ದೀಕ್ಷಿತ್
ಗಾಡೀಲಿ ಇಡೀ ರಾಜ್ಯನ ಸುತ್ತವರೆಗೂ ನನಗೆ ನೆಮ್ಮದಿ ಇಲ್ಲ. ಹೌದಾ ಅಶ್ವಿನಿ? ನಾನು ಊರಲ್ಲೇ ಉಳ್ಕೊಳ್ಳೋವರೆಗೂ ನೆಮ್ಮದಿ ಇಲ್ಲ. ಆದರೆ ಯಾವುದಕ್ಕೆ ನೆಮ್ಮದಿ ಕಳ್ಕೊಬೇಕಿದ್ದು ನಾವು? ಕರ್ತನ ಚಿತ್ತವನ್ನು ಮಾಡುವುದರಲ್ಲಿ, ದೇವರನ್ನು ತಿಳಿಸುವಂಥ ವಿಷಯಗಳನ್ನು ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ ಸ್ವಾಮಿ. ಹಲ್ಲೆಲೂಯ. ಈ ನೆಬೂಕದ್ನೆಚ್ಚರನು ನಿದ್ದೆ ಕೇಳ್ಕೊಂಡ. ಇನ್ನೊಂದು ಇದೆಯಲ್ಲ, ದಾನಿಯೇಲ 6ನೇ ಅಧ್ಯಾಯ ಬನ್ನಿರಿ. 6ನೇ ಅಧ್ಯಾಯ, ದಾನಿಯೇಲ 6ನೇ ಅಧ್ಯಾಯ ಅದರ 18ನೇ ವಚನವನ್ನು ಓದೋಣ. ಅನಂತರ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತನ್ನ ಮುಂದೆ ಧರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ಅವನಿಗೆ ನಿದ್ದೆ ತಪ್ಪಿತು. ಅವನಿಗೆ ಯಾರಿದು? ದಾರ್ಯಾವೇಶ ಎಂಬ ರಾಜನು ಕೂಡ ನಿದ್ದೆ ತಪ್ಪೋಯ್ತು. ನೋಡಿ, ಎಂತೆಂಥ ರಾಜರೇ ನಿದ್ದೆ ತಪ್ಪೋಯ್ತಂತ್ರಿ. ನಾವು ಪ್ರತಿದಿನ ಎಲ್ಲರೂ ಕೇಳಿದ್ರೆ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ. ಯಾತಕ್ಕೆ ನಿದ್ದೆ ತಪ್ಪಬೇಕು ನಮಗೆ? ಏನಕ್ಕಾಗಿ? ಇವನಿಗೆ ಅನೇಕ ಕುತಂತ್ರಗಳಿಂದ ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕ್ಬಿಟ್ರು. ದೇವರಿಗೆ ಪ್ರಿಯನಾದವನು, ತನಗೂ ಇಷ್ಟವಾದವನನ್ನು ಸಿಂಹದ ಗವಿಗೆ ಹಾಕ್ಬಿಟ್ರು. ಇವ್ರಿಗೆ ಏನಾಗೋಯ್ತು? ನಿದ್ದೆ ತಪ್ಪೋಯ್ತು. ಅಯ್ಯೋ, ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಿಸ್ಬಿಟ್ಟಿದ್ದೀನಿ ನಾನೇ, ಕುತಂತ್ರ ಮಾಡಿ ನನ್ನ ಕೈಲೇ ತಪ್ಪು ಮಾಡಿಸ್ಬಿಟ್ರು. ದಾನಿಯೇಲನಿಗೆ ಏನಾಗಿರುತ್ತೋ ಏನೋ. ಇವತ್ತು ನನ್ನ ಸಭೆ ಜನರಿಗೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಎಷ್ಟು ಜನ ನಿದ್ದೆ ತಪ್ಪೋದು ಹೇಳಿ ನೋಡು. ಎಷ್ಟು ಜನಕ್ಕೆ ನಿದ್ದೆ ತಪ್ಪುತ್ತೆ? ಪ್ರತಿದಿನ ಅಟ್ಲೀಸ್ಟ್ 10 ಗಂಟೆ 11 ಗಂಟೆ ಮಲಗ್ತಿದ್ದೆ. ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ತಗೊಂಡು 11:15 ಮಲಿಕಂಡಿ ಪಾಸ್ಟ್ರೆ ಇಂಥವ್ರಿಗೆ ಹುಷಾರಿಲ್ಲ ನನ್ನ ಸಭೆ ಜನಕ್ಕೆ. ನನ್ನ ಸಭೆಯಲ್ಲಿ ಇಂಥ ಒಂದು ಹೋರಾಟ, ಅದಕ್ಕೋಸ್ಕರ ಅರ್ಧ ಗಂಟೆ 1 ಅವರ್ ಲೇಟಾಗಿ ಮಲಗಿದ ಏನಾದರೂ ಇದ್ದ ಅಂತ ಅಂಥವ್ರು ಇದ್ದರೆ ಸ್ತೋತ್ರ. ಈ ದಾರ್ಯಾವೇಶನು ದಾನಿಯೇಲನು ಕೇಡು ಒಳಗಾಗ್ಬಿಟ್ಟ ಅಂದ ತಕ್ಷಣ ಅವನು ನಿದ್ದೆ ತಪ್ಪುತ್ತೆ. ದೇವ ಜನರು ಹೆಂಗಿರಬೇಕು ಅಂತ? ಮತ್ತೊಬ್ಬರಿಗೆ ಸಮಸ್ಯೆ ಎಂದಾಗ, ಮತ್ತೊಬ್ಬರಿಗೆ ಒಂದು ಹೋರಾಟ ಅಂದಾಗ, ಮತ್ತೊಬ್ಬರು ಒಂದು ಆತ್ಮಿಕತೆ ಬಿದ್ದೋಗಿದ್ದಾರೆ ಎಂದಾಗ, ಮತ್ತೊಂದು ಕುಟುಂಬದಲ್ಲಿ ಸಮಸ್ಯೆ ಎಂದಾಗ, ಮತ್ತೊಂದು ಗಂಡ ಹೆಂಡತಿಯನ್ನು ವೈಮನಸ್ಸುಗಳು ಬಂದಿದೆ ಎಂದಾಗ, ನೀವು ನಾನು ಅವರಿಗೋಸ್ಕರವಾಗಿ ನಿದ್ದೆ ತಪ್ಪಿ ಪ್ರಾರ್ಥನೆ ಮಾಡಿದ್ರೆ ನನ್ನ ಸಭೆಯ ಕುಟುಂಬಗಳು, ನಮ್ಮ ಸಭೆಯವರ ಜೀವಿತ ಇವತ್ತು ಏನಾಗಿದೆಯೋ ಈ ರೀತಿ ನಮ್ಮ ಜೀವಿತ ಇರ್ತಿರಲಿಲ್ಲ. ಹಾಗಿದ್ರೆ ಒಂದು ವೇಳೆ ಈಗ ನಾನು ಹೇಳ್ತೀನಿ, ನೀವು ನಿದ್ದೆ ಮಾಡೋದ್ರಿಂದಲೇ ಮತ್ತೊಂದು ಕುಟುಂಬ ನಮ್ಮ ಸಭೆಯಲ್ಲಿ ಹಾಳಾಗೋಗಿದೆ. ಬೇಜಾರು ಮಾಡ್ಕೋಬೇಡಿ, ಇದು ಸತ್ಯ. ನೀವು ನಿದ್ದೆ ಮಾಡೋದ್ರಿಂದ ಏನಾಗ್ತಿದೆ? ಮತ್ತೊಂದು ಮನೆ, ಮತ್ತೊಂದು ವ್ಯಕ್ತಿ ಆತ್ಮೀಯತೆ ಹಾಳಾಗ್ತಿದೆ. ಹೇಳ್ದಂಗೆ ಹೇಳಬೇಕು. ಅದಾಮ ಬೆಳಗ್ಗೆ ಎದ್ದು ಒಂದು ಒಳ್ಳೆ ನ್ಯೂಸ್ ಕೇಳಿ ಈಗ ಸರಿ, ಅದಕ್ಕೆ ರಾತ್ರಿ ಎದ್ದು ಕೂತಿದ್ದು ನಾನು, ಮಧ್ಯರಾತ್ರಿ ಎದ್ದು ಕೂತು ಮೊಣಕಾಲು ಹಾಕಿದ್ದೆ. ಇಂಥವ್ರಿಗೋಸ್ಕರ ನಾನು ಪ್ರೇ ಮಾಡ್ತಿದ್ದೆ. ಹೆಸರು ಹೇಳ್ಬೇಡ್ರಿ, ನನ್ನ ಸಭೆಯಲ್ಲಿ ಇಂತಿಂಥ ವ್ಯಕ್ತಿಗಳು ಯಾವ ಸಮಸ್ಯೆ ಇದ್ದಾರೋ ಅವರ ಬಿಡುಗಡೆ ಕೂಡ ಸಮಯ ಒಂದು ಅರ್ಧ ಗಂಟೆ ಕಾದಿರಿ. ಬೆಳಗ್ಗೆ ಪ್ರತಿದಿನ ಗುಡ್ ನ್ಯೂಸ್ ತಗೋತೀನಿ. ಆಗ ಹೇಳಬೇಕು ಈಗ ಸರ್. ನಾನು ಕೇಳ್ತೀನಿ ಆವಾಗ ನಿಜವಾಗ್ಲೂ, ನಾವು ನಿದ್ದೆ ಬರ್ತಿಲ್ಲ ಪಾಸ್ಟ್ರೆ, ಈಗ ಸರ್ ನಿದ್ದೆ ಬರೋದು ಗುಡ್ಡು. ಆದರೆ ತುಂಬ ವೇದನೆ ಪಡುವಂಥ ವಿಷಯ ಅಂದರೆ ನನ್ನ ಸಭೆ ಜನ ಮತ್ತೊಬ್ಬರ ಬಗ್ಗೆ ಚಿಂತೆ ಇಲ್ಲ, ತಮ್ಮ ಬಗ್ಗೆ ಮಾತ್ರವೇ ಚಿಂತೆ. ನನಗೆ ಕೆಲವು ಸರಿ ವಿವೇಕ್ ನೆನಪಾಗ್ತಾರೆ. ವಿವೇಕ್ ಹೇಳ್ತಿದ್ರು, ಕಳೆದ ದಿನದಲ್ಲಿ ನನ್ನ ಪರಿಚಯ ಆದಾಗ, ನನಗೆ ಯಾವ ಸಂದರ್ಭದಲ್ಲಿ ನಂಗೆ ಕಣ್ಣೀರೇ ಬರಲ್ಲ ಪಾಸ್ಟ್ರೆ, ಸತ್ತು ಬಿದ್ದಿದ್ರು ನಂಗೆ ಕಣ್ಣೀರು ಬರಲ್ಲ ಪಾಸ್ಟ್ರೆ, ಅಂತ ಕಠಿಣವಾದಂಥ ವ್ಯಕ್ತಿ ಅದು. ಬರಲ್ಲ ಪಾಸ್ಟ್ರೆ ಅಂತಿದ್ದು ಏನೇನೋ ಉದಾಹರಣೆ ಹೇಳಿದ್ರು ಅವ್ನ ಕಡೆ ನಾನು ನೀರೇ ನೋಡಿರಲಿಲ್ಲ. ಆ್ಯಕ್ಚುಲಿ ವಿಜಯ್ ಒಂದು ಆಕ್ಸಿಡೆಂಟ್ ಆಯಿತು, ತೋಳು ಮುರ್ಕೊಂಡ. ನಮ್ಮ ಮನೆಗೆ ಬಂದು ಕೂತಿದ್ದಾನೆ. ಅವನ್ನ ಎದ್ದು ನಡ್ಕೊಂಡು ಹೋಗೋದು ನೋಡಿ ಅವನು ಬಿಕ್ಕಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಾಸ್ಟ್ರೆ ಅವನ್ನ ಯಾವತ್ತೂ ನನಗೆ ನೋಡಲಿಲ್ಲ, ಅವನನ್ನು ಹಬ್ಕೊಂಡೆ, ಬಲಪಡಿಸಿದೆ. ಆಗಲೇ ಹೇಳಿದೆ, ಇದೇಕಪ್ಪ ಅಳು ಅನ್ನೋದು. ಅಳಲ್ಲ ಅಂತಿದ್ದಲ್ಲ, ಇವತ್ತು ನೋಡಿದೆ ಅಳು ಬರ್ತಾ ಇದೆ. ಈ ರೀತಿ ಆತ್ಮಗಳಿಗೋಸ್ಕರ ನೋವು ತಗೋ. ಅವನು ನಮ್ಮ ಅಣ್ಣ ಅಂತ ಬಂತು, ಕರೆಕ್ಟ್. ಪ್ರತಿಯೊಬ್ಬರ ವಿಷಯ ನನ್ನ ಸಭೆ ಜನ ಹಿಂಗೆ ಆಗ್ಬಿಟ್ರೆ, ಆ ವೇದನೆ ನಿನಗೆ ಬಂದರೆ ಖಂಡಿತ ನಾನು ಹೇಳ್ತೀನಿ, ದಾರ್ಯಾವೇಶನು ನೆಬೂಕದ್ನೆಚ್ಚರನಿಂದಂಗೆ ನನಗೆ ನಿದ್ದೆ ತಪ್ಪಿತು ಅಂತ ನೀನು ಹೇಳ್ಬೋದು. ನೀನು ಧೈರ್ಯ ಆ ಡೇಟ್ ಆಗಿ ಬರೀದೆ, ಇಂಥ ದಿನ ನನಗೆ ನಿದ್ದೆ ತಪ್ಪಿತು. ಹಲ್ಲೆಲೂಯಾ. ಭಕ್ತನೊಳಗೆ ಆಗಾಗ ನಿದ್ದೆ ತಪ್ಪಲಿ ನಿಮಗೆ ಅಂತ. ಈ ದಿನ ಬರೀ ಆಶೀರ್ವಾದ ಮಾತನ್ನ ಹೇಳಿಸ್ತಾ ಇದ್ದೆ, ಇವತ್ತು ಬರೀ ಶಾಪದ ಮಾತುಗಳನ್ನೇ ಆಡಿಸ್ತೀನಿ ನಿಮಗೆ. ನಿದ್ದೆ ತಪ್ಪಲಿ ನಿಮಗೆ. ಹಲ್ಲೆಲೂಯಾ. ಇವನು ನಿದ್ದೆ ತಪ್ಪಿದ್ದು ಒಳ್ಳೇದಾಯ್ತಾ? ಒಳ್ಳೇದಾಯ್ತು. ಬೆಳಗಾಗ್ತಿದ್ರೆ ಓಡೋಗ್ತಾನೆ. ಬೆಳಗಾಗ್ತಿದ್ದಾಗೆ ಜೀವ ಸ್ವರೂಪನಾದ ದೇವಾದಿ ದೇವನ ಮಗನಾದ ದಾನಿಯೇಲನೇ ನೀನು ಹೇಗಿದ್ದೀಯ ಅಂತ ಕೇಳ್ತಾನೆ.
ಎಂಥ ಒಂದು ತಮಕ ನೋಡಿ, ಬೆಳಗಾಗ್ತಿದೆ ಕಾಯ್ತಿರ್ತಾರೆ. ಇನ್ನು ಕೆಲವರು ಹೆಂಗೆ ಬೆಳಗಾಗ್ತಿರೋದು ಕಾಯ್ತಿರ್ತಾರೆ ಗೊತ್ತಾ? ಒಂದು ತುಂಬ ನೋವು, ತುಂಬ ಸಂಕಟ, ಎಷ್ಟೊತ್ತಿಗೆ ಬೆಳಗಾದ ಅಂತ ಕಾಯ್ತಿರ್ತೀವಿ. ಹೌದು ತಾನೆ? ಕಾಲೇನಾದ್ರು ಏಟ್ ಆಗಿಬಿಟ್ರೆ, ಆಕ್ಸಿಡೆಂಟ್ ಆಗಿದ್ರೆ ರಾತ್ರಿ ಎಲ್ಲ ನೋವು, ಎಷ್ಟೊತ್ತಿಗೆ ಬೆಳಗಾದ ಅಂತ ಕಾಯ್ತಿರ್ತಾರೆ. ಆ ರೀತಿ ಕಾಯಬಾರ್ದು ನೀವು. ದೇವರ ಜನರಿಗೋಸ್ಕರವಾಗಿ ದೇವರೇ ಅವರ ವಿಷಯವನ್ನು ತಿಳ್ಕೊಳ್ಬೇಕು. ನನ್ನ ಸಭೆ ಜೊತೆಗೆ ಏನಾಗಿದೆಯೋ, ಅವರ ಕುಟುಂಬದಲ್ಲಿ ಎಂಥ ಹೋರಾಟ ಇದೆಯೋ ಅದನ್ನು ಬಿಡುಗಡೆ ಹೊಂದಬೇಕು. ಇವತ್ತು ಯಾಕೆ ನನ್ನ ಸಭೆಗೆ ಬರ್ತಿಲ್ಲ? ಆಲೋಚನೆ ಮಾಡಿ ನೋಡ್ರಿ. ನನ್ನ ಸಭೆಗೆ ಬರದೇ ಇರ್ತಕ್ಕಂಥ ಜನರ ಕುರಿತಾಗಿ ನಾನು ಮಾತ್ರ ಚಿಂತೆ ಮಾಡ್ತಿದ್ದೀನಿ, ಬೇಸರ ಪಟ್ಕೊಳ್ತಿದ್ದೀನಿ. ಇವತ್ತು ಯಾರಾದರೂ ಆ ರೀತಿ ಚಿಂತೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗಳು ಮಧ್ಯರಾತ್ರಿಯಲ್ಲಿದ್ದು ದೇವರೇ ಅವರ ಚರ್ಚೆಗೆ ಬರೋ ನನಗೆ ನಿದ್ದೆ ತಪ್ಪೋಗಿದೆ ಪಾಸ್ಟರ್, ಅವ್ರಿಗೆ ನಾನು ಪ್ರೇಯರ್ ಮಾಡ್ತೀನಿ, ನೀವು ಹೇಳಬೇಕಿತ್ತು. ನಮ್ಮ ಚರ್ಚೆಗೆ ಬಂದಿದ್ದಾರೆ, ಅವ್ರಿಗೆ ಬಿಡುಗಡೆ ಆಗಿಲ್ಲ, ಅವ್ರಿಗೋಸ್ಕರ ನಾನು ನಿದ್ದೆ ತಪ್ಪುತ್ತೀನಿ, ಅವ್ರಿಗೋಸ್ಕರ ನಿದ್ದೆ ಬಿಡ್ತೀನಿ, ಅವ್ರಿಗೋಸ್ಕರ ನಾನು ಪ್ರೇಯರ್ ಮಾಡ್ತೀನಿ. ನಮ್ಮ ದೇವರು ಪ್ರಾರ್ಥನೆ ಕೇಳೋದ ಕೇಳುವವರು, ಅದು ಕೂಡ ಎಚ್ಚರವಾಗಿದ್ದು ನನ್ನ ಸಂಗಡ. ಪೇತ್ರನು, ಯೋಹಾನ, ಯಾಕೋಬರು ಹೇಳ್ತಿದ್ದಾರೆ, ರಾತ್ರಿ ಸಮಯದಲ್ಲಿ ಗೆತ್ಸೆಮನೆ ತೋಟ ಕರ್ಕೊಂಡೋಗಿ ಏನಂತ, ನನ್ನ ಸಂಗಡ ಸ್ವಲ್ಪ ಹೊತ್ತಾದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಿಕ್ಕಾಗಲ್ವಾ ಅಂತ ಕೇಳ್ತಾರೆ. ಈಗ ನಿಮ್ಮನ್ನು ಕೇಳ್ತಾರೆ, ನಿನ್ನ ಸಭೆಯ ಜನರ ಪರಿಸ್ಥಿತಿ ಈ ರೀತಿ ಇದೆಯಲ್ಲ, ಸ್ವಲ್ಪ ಹೊತ್ತಾದರೂ ನನಗೋಸ್ಕರ ನಿದ್ದೆ ತಪ್ಪಿ ನೀನು ಪ್ರಾರ್ಥನೆ ಮಾಡಲಿಕ್ಕಾಗಲ್ವಾ? ನಿಮ್ಮ ಉತ್ತರ ಏನು? ನಿಮ್ಮ ಉತ್ತರ ಏನು? ದೇವರು ಕೇಳ್ತಿದ್ದಾರೆ, ನೀವು ನನಗೋಸ್ಕರ ನಿದ್ರೆಯನ್ನು ತ್ಯಾಗ ಮಾಡಿ ಪ್ರಾರ್ಥನೆ ಮಾಡಲಿಕ್ಕಾಗಲ್ವಾ ಅಂತ. ನಿಮ್ಮ ಉತ್ತರ ಏನು? ಮಾಡಿ, ಮನಸ್ಸು ಮಾಡಿ. ಎಚ್ಚರವಾಗಿದೆಯಾ? ನಾನು ನೀಲಮ್ಮ ಅವ್ರಿಗೆ ಅದೇ ಹೇಳ್ಕೊಡ್ತಿತ್ತು, ಮಧ್ಯರಾತ್ರಿ ಎಚ್ಚರ ಆಗೋಯ್ತು, ಸ್ತೋತ್ರ, ಇನ್ಮೇಲೆ ಎಚ್ಚರ ಆಗೋಯ್ತಲ್ಲ, ಯಾಕೆ ಸ್ವಾಮಿ ನಿದ್ದೆ ಗೊತ್ತಿಲ್ಲ, ಏನು ತೋರಿಸೋನೋ ಅದು ಹಂಗಾಯ್ತೋ ಹಿಂಗಾಯ್ತು ಯೋಚನೆ ಮಾಡಿಬಿಡಿ. ಎಚ್ಚರ ಮಾಡಿದೆ, ದೇವರೇ ಸ್ತೋತ್ರ ಅಂತ ಪ್ರೇಯರ್ ಮಾಡೋಕೆ ಕೂತ್ಕೊಳ್ಳಿ. ಯಾರು ನಿದ್ದೆ ಬರಲಿಲ್ವೋ ದಯಮಾಡಿ ಬೈಬಲ್ ತಗೊಳ್ಳಿ. ನೀವು ನಿದ್ದೆ ಬರದೇ ಕೇಳಿ. ಇದನ್ನು ನಿದ್ರೆ ಮಾತ್ರ ಯೂಸ್ ಮಾಡ್ತಾರೆ ಬೇರೆಯವರು. ಬಟ್ ನಾನು ಹೇಳ್ತೀನಿ, ಮಧ್ಯರಾತ್ರಿಲಿ ನಿದ್ದೆ ಬರಲಿಲ್ವಾ ತಗೊಳ್ಳಿದ್ದ ಓದಿ, ನಾನ ಅಂತ ತಗೊಂಡು ಓದಿ. ಬಂದರೆ ನಿದ್ದೆ, ಬರದೇ ಇದ್ರೆ ಬೈಬಲ್ ಜ್ಞಾನ. ಆಮೇಲೆ ನಿದ್ರೆ ಬಂದರೆ ಮಲ್ಕೊಳ್ಳಿ. ನಾನು ತುಂಬ ಜನಕ್ಕೆ ಹೇಳ್ತೀನಿ, ನಾನು ಕೂಡ ಅಷ್ಟೇ ಬೈಬಲ್ ಓದ್ತೀನಿ. ನಿದ್ರೆ ಬಂತು ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಟ್ರೈ ಮಾಡಲ್ಲ, ಕಣ್ಣಿಗೆ ಉಜ್ಕೊಂಡು ಹೋದಲ್ಲ, ಮುಚ್ಚಿಬಿಡ್ತೀನಿ, ಮಲಿಕತ್ತೀನಿ. ಹಲ್ಲೆಲೂಯ. ಇನ್ನೊಂದೇ ಒಂದು ಪ್ಯಾರ ಅದು ಓದ್ಬಿಡು ಅಂತ ಅಂದ್ಕೊಳ್ಳಲ್ಲ ನಾನು, ಎಚ್ಚರ ಆದಮೇಲೆ ಓದ್ತೀನಿ. ದಯಮಾಡಿ ಈ ರೀತಿಯಾಗಿ ನೀವು ಸಮಯ ಕೊಡ್ರಿ ಸತ್ಯವೇದಿಕೆ. ನಿದ್ದೆ ಬರಲಿಲ್ವಾ, ಮಧ್ಯರಾತ್ರಿ ಎಚ್ಚರ ಆಯಿತು, ಎದ್ದು ಕೂತ್ಕೊಳ್ಳಿ, ಪ್ರೇಯರ್ ಮಾಡಿ, ಬೈಬಲ್ ಓದಿ. ನಿದ್ದೆ ತಪ್ಪಲಿ ನಿಮಗೆ ಯೇಸುವಿನ ನಾಮದಲ್ಲಿ. ಇವರಿಗೆ ನಿದ್ದೆ ತಪ್ಪೋಯ್ತು. ಎಲ್ಲರೂ ನನ್ನ ಜೊತೆ ಇದೆ ಅಂತ ನಂಬ್ತೀನಿ. ಮತ್ತಾಯನ ಬರೆಸುವ 8ನೇ ಅಧ್ಯಾಯ, ಮತ್ತಾಯನ ಬರೆಸುವ 8ನೇ ಅಧ್ಯಾಯ ಅದರ 23ನೇ ವಚನವನ್ನು ಓದಿ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ರೆ ಹತ್ತಿ ಮಲಗಿದ್ದನು. ಸಾಕು, ಆತನು ನಿದ್ದೆ ಹತ್ತಿ ಮಲಗಿದ್ದನು. ಯಾರ ಬಗ್ಗೆ ಹೇಳ್ತಾ ಇದೆ? ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ ಇದೆ. ಶಿಷ್ಯರ ಸಂಗಡ ಹೋಗ್ತಿದ್ದಾರೆ, ದೋಣಿ ಅಲ್ಲಕಲ್ಲೋಲವಾಗಿ ಮುಳುಗ್ತಾ ಇದೆ, ಸಮುದ್ರ ಅಲ್ಲಕಲ್ಲೋಲವಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಿದ್ದಾರೆ? ನಿದ್ದೆ ಮಾಡ್ತಿದ್ದಾರೆ. ಇಂತಹ ಹೋರಾಟಗಳು ಬಂದಾಗ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಸಭೆಯಲ್ಲಿ, ಅನೇಕರ ಜೀವಿತದಲ್ಲಿ ಹೋರಾಟಗಳು ಬಂದಾಗ, ಎಷ್ಟೊತ್ತು ಹೇಳಿದೆ ಹೋರಾಟ ಬಂದರೆ ನಿದ್ದೆ ಮಾಡಬೇಡಿ ಅಂತ. ಈಗ ನಾನು ಹೇಳ್ತೀನಿ, ಹೋರಾಟ ಬಂದರೆ ನಿಮ್ಮ ಜೀವನದಲ್ಲಿ, ಇವತ್ತು ದೋಣಿಲಿ ಯಾರಿದ್ದಾರೆ? ಮುಳುಗಿದ್ರೆ ಯೇಸು ಸ್ವಾಮಿ ಮುಳುಗ್ತಿದ್ರಾ? ಹೌದು. ನಿನ್ನ ಜೀವಿತದಲ್ಲಿ ಆಗಿದ್ರೆ ಏನೇ ಹೋರಾಟ ಬಂದರೂ ನಿದ್ದೆ ಮಾಡೋದು ಏನು ಸುಸ್ತದೆ ಗೊತ್ತಾ? ನಾನು ದೇವರು ನೋಡ್ಕೋತಾರೆ ಅಂತ ನೆಮ್ಮದಿಯಾಗಿರೋದನ್ನ ಕಲ್ತ್ಕೊಂಡು, ನೆಮ್ಮದಿಯಾದ ನಿದ್ದೆ. ನನ್ನ ಜೀವನದಲ್ಲಿ ಬಂದಂಥ ಹೋರಾಟಗಳ ತುಂಬ ಹೋರಾಟಗಳು ಬಂದಿದೆ. ಆದರೂ ನಾನು ಹೇಳ್ತೀನಿ, ಪ್ರಾರ್ಥನೆ ಮಾಡಿ ನನ್ನ ಸಮಯಕ್ಕೆ ಸರಿಯಾಗಿ ಮಲಗಿದಾಗ ನಾನು ಸತ್ಯ ಹೇಳ್ತೀನಿ, ನಿದ್ರೆ ಮಾಡ್ತೀನಿ, ಭಯಪಡೋಲ್ಲ, ಚಿಂತೆ ಮಾಡಲ್ಲ. ಎಚ್ಚರವಾದಾಗ ಮತ್ತೆ ಆ ವಿಷಯದ ಕುರಿತು ಆಲೋಚನೆ ಮಾಡ್ತೀನಿ, ಮತ್ತೆ ಪ್ರಾರ್ಥನೆ ಮಾಡ್ತೀನಿ. ಅದನ್ನೇ ಕೂತ್ಕೊಂಡು ಚಿಂತೆ ಮಾಡಿ ಆರೋಗ್ಯ ಕೆಡಿಸ್ಕೊಳ್ಳೋದಾಗಲಿ, ನಿದ್ದೆಯನ್ನು ಕೆಡಿಸ್ಕೊಳ್ಳೋದಾಗಲಿ ನಾನು ಮಾಡಿಲ್ಲ, ಮಾಡೋದಿಲ್ಲ. ನೀವೆಲ್ಲರೂ ತಮ್ಮ ಕಾಲಾಗಿರಬೇಕು. ಯೇಸು ಸ್ವಾಮಿ ಅಲ್ಲಕಲ್ಲೋಲವಾಗುವಂಥ ದೋಣಿಯಲ್ಲಿದ್ದರೂ ಕೂಡ ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡ್ತಿದ್ದಾರೆ. ಇದರಿಂದ ನೀವು ತಿಳ್ಕೊಳ್ಬೇಕಾದೇನೆಂದರೆ, ಅದು ಕೂಡ ಯೇಸು ಸ್ವಾಮಿ ಆ ನಿದ್ರೆಯಿಂದ ಎಚ್ಚತ್ತ ಮೇಲೆ ಶಿಷ್ಯನ ಏನು ಮಾಡ್ತಾರೆ ಗೊತ್ತಾ? ಗದರಿಸಿರುತ್ತೆ. ಶಿಷ್ಯನ ಏನು ಮಾಡಿದ್ರು? ಹಾಗಿದ್ರೆ ನಾನೊಂದು ವೇಳೆ 13ನೇ ಶಿಷ್ಯನಾಗಿ ಅಲ್ಲಿದ್ದರೆ ನಾನೇನು ಮಾಡ್ತಿದ್ದೆ ಗೊತ್ತಾ? ದೋಣಿ ಅಲ್ಲಕಲ್ಲೋಲವಾಗುವಂಥ ಸಮಯದಲ್ಲಿ ಓಡೋಗಿ ಯೇಸು ಅಂತ ಪಕ್ಕದಲ್ಲಿ ಮಲಿಕೊಂಡ್ಬಿಡ್ತಿದ್ದೆ. ಆಗ ನನ್ನ ಗದರ್ತಿರಲಿಲ್ಲ, ಉಳಿದವರು ಗದರ್ತಿದ್ರು. ಅದು ಯೇಸು ಗದರಿಕೆ ಅರ್ಥ ಏನು ಗೊತ್ತಾ? ನಾ ಮಲಗಿದ್ರೆ ನೀವು ಮಲಿಕಬೇಕು ತಾನೆ. ಅದರ ಬೆಳಗಿನ ಸಮಯನ ರಾತ್ರಿ ಸಮಯನ? ರಾತ್ರಿ ಸಮಯ. ನೀವು ಯಾಕೆ ಅಲ್ಲಕಲ್ಲವಲಾಗೋದು ನೋಡಿ ಕೂತಿದ್ದೀರಿ? ನಾ ಮಲಗಿನಿ, ನೀನು ಮಲ್ಕ.
ಅಂತ ಹೋರಾಟಗಳು ಬಂದಾಗ ಸುಮ್ಮನಿರೋದನ್ನ ಕಲ್ತ್ಕೊಳ್ಳಿ. ಪಕ್ಕ ನೋಡಿ, ಹೋರಾಟಗಳು ಬಂದಾಗ ಸುಮ್ಮನಿರಿ, ಸುಮ್ಮನಿರಬೇಕು. ಅದೇ ನಮ್ಮ ಕೈಲಿ ಆಗಲ್ಲ ಸುಮ್ಮನಿರೋದು. ಏನಾದ್ರು ಮಾತಾಡಿ, ನಾವು ಒಳ್ಳೆದು ತಾನೇ ಅಂದಿ, ಇದಕ್ಕೆ ತಾನೇ ಅಂದಿ ಕಂತಿ ಎಲ್ಲನೂ ಹೇಳಿ ಮುಗಿಸ್ಬಿಡ್ತಾರೆ. ಅವ್ರು ಅನ್ನದೇ ಇದ್ದರೆ ಮನೆಯೊಳಗೆ ಅಂದಿನೇ ಬರಲ್ಲ, ಪಾಪದ ಕಾರ್ಯಗಳೇ ಬರಲ್ಲ. ನೀವು ಸುಮ್ಮನಿರೋದನ್ನ ಕಲ್ತ್ಕೋಬೇಕು. ದಯಮಾಡಿ ಯೇಸು ಸ್ವಾಮಿ ನಿದ್ದೆ ಮಾಡಿ, ವಾಕ್ಯ ಹೇಳ್ತಾರೆ, ತಲೆಬರಹ ನೋಡ್ರಿ, ಯೇಸು ಬಿರುಗಾಳಿಯಲ್ಲಿ ನಿದ್ದೆ ಮಾಡಿ ದೇವರ ಮೇಲಿರುವ ತನ್ನ ನಂಬಿಕೆಯನ್ನು ಹೋರಾಟಗಳಲ್ಲಿ ಸುಮ್ಮನಿರೋದು. ಅರ್ಥ ಏನು? ನಂಬಿಕೆ. ಹೋರಾಟಗಳಲ್ಲಿ ಸುಮ್ಮನಿರೋದು, ಮತ್ತೆ ಹೇಳ್ರಿ, ಎಲ್ಲರೂ ಹೇಳ್ರಿ, ಹೋರಾಟಗಳಲ್ಲಿ ಸುಮ್ಮನಿರೋದು ನಂಬಿಕೆ. ಹೋರಾಟಗಳಲ್ಲಿ ದೇವರು ನೋಡ್ಕೋತಾರೆ, ಸುಮ್ಮನಿರ್ರಿ. ನಮ್ಮ ಚಿಕ್ಕ ಮಕ್ಕಳ ಬಗ್ಗೆ ನಾವು ನೋಡ್ತೀವಲ್ಲ, ಅದು ಏನೇ ಬರಲಿ ನಮ್ಮ ಮಕ್ಕಳು ಸುಮ್ಮನೆ ಇರ್ತಾರೆ, ಕಾರಣ ನಮ್ಮ ಅಪ್ಪ ಅಮ್ಮ ನೋಡ್ಕೋತಾರೆ ಅಂತ. ಹಾಗಿರಬೇಕು ನಮ್ಮ ಜೀವಿತ, ದೇವರ ಮೇಲಿನ ನಂಬಿಕೆ. ಯೇಸು ಸ್ವಾಮಿಯಲ್ಲಿ ನಿದ್ದೆ ಮಾಡಿದ್ದು ಒಳ್ಳೆಯದಾಯ್ತಾ? ಒಳ್ಳೆಯದಾಯ್ತು. ಮತ್ತೆ ಕೇಳ್ತೀನಿ, ಈ ಸೋಮವಾರದಿಂದ ಆದರೂ ಒಳ್ಳೆ ನಿದ್ದೆ ಮಾಡಿದ್ರೆ, ಒಳ್ಳೆ ನಿದ್ದೆ ಮಾಡೋದು ಕಲ್ತ್ಕೊಳ್ಳಿ. ನಿದ್ದೆ ಮಾಡಬೇಡಿ, ಗಾಢ ನಿದ್ರೆ ಮಾಡಬೇಡಿ. ಹೇಳಿದ್ನಲ್ಲ, ಸೊಳ್ಳೆ ಕಚ್ಕೊಂಡು ತಿಂತಿದ್ರು ಎಚ್ಚರವಾಗಿರೋದ್ರೆ ನಿದ್ದೆ ಮಾಡಬೇಡಿ. ದಯಮಾಡಿ ನಿದ್ರೆ ವಿಷಯದಲ್ಲಿ ಇನ್ನು ಮೇಲೆ ಎಚ್ಚರಿಕೆ ವಹಿಸೋಣ. ಇನ್ನು ಸಾಧ್ಯವಾದ ಮುಂದಿನ ವಾರ ಇದನ್ನೇ ನಾನು ಕಂಟಿನ್ಯೂ ಮಾಡುವಂಥ ಆಲೋಚನೆ ಇದೆ, ದೇವರ ಚಿತ್ತ ಇದೆ, ಅದನ್ನು ನಾನು ಮಾಡ್ತೇನೆ. ಹಲ್ಲೆಲೂಯಾ. ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ. ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನವನ್ನು ಓದೋಣ. ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು. ಸಾಕು. ಈ ಲಾಜರ್ ಏನಾಗಿದ್ದಾನೆ? ಇಲ್ಲಿ ಸತ್ತೋಗಿದ್ದಾನೆ ಆ್ಯಕ್ಚುಲಿ, ಅಲ್ವಾ? ಯೇಸು ಸ್ವಾಮಿ ಸತ್ತಂಥ ಅನೇಕರ ವಿಷಯದಲ್ಲಿ, ಉದಾಹರಣೆಗೆ ಯಾಯಿರನ ಮಗಳ ವಿಷಯದಲ್ಲಿ ಏನು ಹೇಳಿದ್ರು? ಅವಳು ನಿದ್ರೆ ಮಾಡ್ತಾವಳೆ. ಎಷ್ಟೋ ಕನ್ನಡಗಳು ಯೇಸು ಸ್ವಾಮಿ ನೋಡ್ರಿ, ಯಾಕೆ ಈಗ ಅಳ್ತಿದ್ದೀರಿ? ಅವಳು ನಿದ್ದೆ ಮಾಡ್ತಾವಳೆ. ಲಾಜರನ ಬಳಿಗೆ ಹೋದ್ರು, ಅವನು ನಿದ್ದೆ ಮಾಡ್ತಿದ್ದಾನೆ, ನಾನು ಎದ್ದೇಳಿಸ್ತೀನಿ. ಇವತ್ತು ಲಾಜರನು ಎದ್ದಂತಹ ವಿಷಯ ಸತ್ಯವೇದದಲ್ಲಿ ಬರೆದದ್ದಕ್ಕೇನೆ ಯೇಸು ಸ್ವಾಮಿಯ ಬಗ್ಗೆ ಹೇಳ್ತಿದ್ದಾರೆ, ಸತ್ತವರನ್ನ ಎಬ್ಬಿಸುವಂಥ ದೇವರು ಅಂತೇಳಿ. ಲಾಜರನು ಸತ್ತದ್ದು ಬಹಳ ಒಳ್ಳೆಯದಕ್ಕೋಸ್ಕರ. ಪುನಃ ಲಾಜರ್ ಪುನಃ ಸತ್ತೋಗಿದ್ದಾನೆ, ಲಾಜರಿಗೊಂದು ಬದುಕಿಲ್ಲ. ಆದರೆ ಅವನ ಸತ್ತದ್ದು ಯೇಸು ತನ್ನನ್ನು ತಾನು ಏನು ಅನ್ನೋದನ್ನು ತೋರಿಸಿಕೊಡುವುದಕ್ಕೆ ಅವನ ಸಾಕ್ಷಿಯಾದ. ಇವತ್ತೊಂದು ವೇಳೆ ನೀನು ನಿದ್ರೆ ಮಾಡಿದ್ರೆ ಅಥವಾ ನೀನು ಬಿದ್ದು ಹೋದರೆ, ನೀನು ಅನೇಕ ತಪ್ಪುಗಳಿಗೆ ಒಳಗಾಗಿ, ಅವಮಾನಗಳಿಗೆ ಒಳಗಾಗಿ, ಇನ್ನೊಬ್ಬರ ಮಾತುಗಳಿಗೆ ಸಿಕ್ಕಿಕೊಂಡಂಥ ಅನುಭವಗಳು ಬಂದರೆ, ನಿನ್ನಿಂದ ದೇವರು ಯಾರು ಅನ್ನೋದನ್ನು ನಿರೂಪಿಸುವುದಕ್ಕೆ ಅದು ಸಹಾಯವಾಗಬೇಕು. ವಾಕ್ಯ ಹೇಳ್ತದೆ, ತಪ್ಪು ಮಾಡಿ ಗುದ್ದು ತಿಂದು ನೀನು ಮೌನವಾಗಿರೋದಾದರೆ ಅದರಿಂದ ಏನು ಕೀರ್ತಿ? ಅರ್ಥ ಆಯ್ತಾ ಹೇಳಿದ್ದು? ತಪ್ಪು ಮಾಡಿದ್ದೀಯ ನೀನು. ಮಹೇಶ್ ಅವ್ರು ತಪ್ಪು ಮಾಡಿದ್ರು, ನಾನು ಅವ್ರನ್ನ ಬೈತೀನಿ, ತಪ್ಪು ಮಾಡಿಬಿಡ್ತೀನಿ, ಫಾಸ್ಟ್ ಬೈತಾರೆ, ಬಿಡು, ತಪ್ಪು ಮಾಡದೇ ಇರಬೇಕಿತ್ತು ನಾನು ಅಂತ ಮನಸ್ಕೊಡೋದು ಒಂದು ರೀತಿ. ಅವ್ರು ತಪ್ಪೇ ಮಾಡಿಲ್ಲ, ನನ್ನ ಗಾಡಿ ತಗೊಂಡೋಗಿ ಅವ್ರು ಬೀಳಿಸಿರೋದು ವಿಜಯ್. ನೀ ಯಾಕೆ ಬೀಳಿಸಿದೆ ಅಂತ ಇವ್ರನ್ನ ಬೈದರೆ ನಾನು, ಈಗ ಅವರು ನನ್ನನ್ನು ನಾನು ಮಾಡೇ ಇಲ್ಲ ಪಾಸ್ ಅಂತೇಳಿ ಅವ್ರು ನನ್ನನ್ನು ಗದ್ರಿದ್ರೆ ಹೇಗಿರುತ್ತೆ? ಇದು ತಪ್ಪು ಮಾಡಲಿಲ್ಲ, ಅದಕ್ಕೆ ಮಾತಾಡಿದ್ರು ಅಂತ ಅನಿಸುತ್ತೆ. ಆದರೆ ಬೈಬಲ್ ಹೇಳ್ತದೆ, ತಪ್ಪು ಮಾಡಿ ನೀನು ಮೌನವಾಗಿರೋದಕ್ಕಿಂತ ತಪ್ಪು ಮಾಡದೆ ಗದರಿಸುವಾಗ ನೀನು ಮೌನವಾಗಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ, ಮೀನ್ಸ್ ಮೇಲಾಗಿದೆ ಅಂತ ವಾಕ್ಯ ಹೇಳ್ತದೆ. ಹಾಗಿದ್ರೆ ಹೋರಾಟಗಳು ಬಂದಾಗ, ತಪ್ಪುಗಳು ನಡೆದಾಗ, ಅಥವಾ ತಪ್ಪೇ ನಡೆದೇ ಇರುವಂಥ ಸಂದರ್ಭದಲ್ಲಿ ನಿಮ್ಮನ್ನು ಗದರಿಸುವಂಥ ಸನ್ನಿವೇಶ ಬಂದಾಗ ನೀವೇನಾಗಬೇಕು? ಮೌನವಾಗಿ ಸಹಿಸಿಕೊಳ್ಳೋದ್ರಿಂದ ದೇವರ ನಾಮ ಏನಾಗುತ್ತೆ ಗೊತ್ತಾ? ಇಂಥ ಸ್ವಭಾವ ಎಲ್ಲಿಂದ ಬಂತು? ದೇವರು ಇಂಥ ಸ್ವಭಾವ ಕೊಟ್ಟಿದ್ದಾರೆ ಅಂತೇಳಿ ದೇವರನ್ನ ಮಹಿಮೆಪಡಿಸ್ತಾರೆ. ಲಾಜರನ ಮೂಲಕ ಅನ್ನೋದು ಎಲ್ಲರೂ ಸತ್ತಿದ್ದಾರೆ, ಬೇಥಾನ್ಯದಲ್ಲಿ ತುಂಬ ಜನ ಸತ್ತಿದ್ದಾರೆ, ಆದರೆ ಎಲ್ಲರಿಂದ ಯೇಸು ಸ್ವಾಮಿಯ ನಾಮ ಪ್ರಖ್ಯಾತಿ ಹೊಂದಿಲ್ಲ. ಇವತ್ತು ಯೇಸು ಸ್ವಾಮಿನ ತುಂಬ ಜನ ನೋಡೋಕೆ ಬಂದಿರುತ್ತೆ, ಅಲ್ಲೆಲ್ಲಿ ಸುದ್ದಿ ಕೇಳಿಸ್ಕೊತಿದ್ರು, ಅದು ಮಾಡ್ತದೆ ಯೇಸು ಸ್ವಾಮಿ, ಇದು ಮಾಡ್ತದೆ ಯೇಸು ಸ್ವಾಮಿ ಅಂತೇಳಿ ಕೇಳಿಸ್ಕೊತಿದ್ರು. ಆದರೆ ಸತ್ತಂತ ಲಾಜರನ್ನ ಎಬ್ಬಿಸ್ಬಿಟ್ರು ಅಂದ ತಕ್ಷಣ ಅವ್ರನ್ನ ನೋಡೋಕೆ ತುಂಬ ಜನ ಬರ್ತಿರುತ್ತೆ. ಗಮನಿಸ್ರಿ, ಯೇಸುವನ್ನ ನೋಡೋಕೆ ಬರ್ತಿದ್ರು ಅನ್ನೋ ಅರ್ಥ ನೋಡಿದವರ, ನೋಡಿದೇ ಇರೋರ, ನೋಡದೇ ಇರುವವರು ಯೇಸುವನ್ನು ನೋಡುವುದಕ್ಕೆ ಆಸೆ ಪಟ್ಟದ್ದು ಯಾರಿಂದ ಗೊತ್ತಾ? ಲಾಜರನ ನಿದ್ರೆಯಿಂದ. ಲಾಜರ್ನಿಂದಲ್ಲ, ಲಾಜರ್ ಇಷ್ಟು ವರ್ಷ ಬದುಕಿದ್ದ, ಅವಾಗೇನಿರಲಿಲ್ಲ. ಯಾವಾಗ ಅವನು ನಿದ್ರೆ ಮಾಡಿದ್ನೋ ಅವನ ನಿದ್ರೆ ಯೇಸುವನ್ನು ಹುಡುಕಿ ಬರುವಂತೆ ಮಾಡಿಬಿಟ್ಟು. ನೀವು ನಿದ್ದೆ ಮಾಡೋದು ಯೇಸು ಸ್ವಾಮಿನ ಹುಡುಕಿ ಬರೋದಕ್ಕೆ ಸಹಾಯ ಆಗ್ತಾ ಇದೆಯಾ? ಇಲ್ಲ. ನಾನು ಮಾತಾಡ್ತಿರೋದು ನಿದ್ರೆ ಬಗ್ಗೆ.
ಇದೂ ಒಂದು ಪ್ರಸಂಗ ಇದ್ದ ಪಾಸ್ಟರ್ ಇದ್ದಾರೆ. ಹೌದು, ಸತ್ಯವೇದದಲ್ಲಿ ದೇವರು ನಮಗೆ ಹೊಡೆದಿರೋಂಥ ವಿಷಯ ಯಾವುದೂ ಇಲ್ಲ, ಎಲ್ಲವೂ ಕೊಟ್ಟಿದ್ದಾನೆ. ಇನ್ನು ಮೇಲೆ ನಾವು ನಿದ್ದೆ ಮಾಡಿದ್ರೆ ಈ ರೀತಿಯಾದ ನಿದ್ದೆಗಳನ್ನು ನಾವು ಮಾಡಬೇಕು. ಹಲ್ಲೆಲೂಯಾ. ಲಾಜರನ ನಿದ್ದೆಯಿಂದ ಯೇಸು ಸ್ವಾಮಿಯ ಮಹಿಮೆ ಉಂಟಾಯಿತು. ಇನ್ನೂ ಅಂಥ ಕಾರ್ಯಗಳನ್ನು ಮಾತಾಡ್ತಾ ಹೋದರೆ ತುಂಬ ಸಮಯ ಆಗ್ತದೆ. ಗಮನಿಸ್ರಿ, ಒಂದೆರಡು ತಪ್ಪಾದ ನಿದ್ರೆಯನ್ನು ಹೇಳಿ ನಾನು ಮುಗಿಸ್ಬಿಟ್ಟೆ. ಎಂಥ ನಿದ್ದೆ? ತಪ್ಪಾದ ನಿದ್ದೆ. ತಪ್ಪಾದ ನಿದ್ದೆ. ಯೋನ 1ನೇ ಅಧ್ಯಾಯ, ಯೋನನ ಪ್ರವಾದಗ್ರಂಥ 1ನೇ ಅಧ್ಯಾಯ. ಯೋನ ಅಂತ ಹೇಳಿದ ತಕ್ಷಣ ಮೇಲೆ ಹೆಸರಾಗ್ಬಿಟ್ಟಿರುತ್ತೆ, ಗೊತ್ತಿರುತ್ತೆ ಯೋನ ಏನು ಮಾಡ್ದ ಅಂತ. ಯೋನನ ಪ್ರಶ್ನೆ ಎಲ್ಲ ಕೇಳಿಸ್ಕೊಂಡಿದ್ದೀರಿ. ಯೋನನ ಪ್ರವಾದಗ್ರಂಥ 1ನೇ ಅಧ್ಯಾಯ ಅದರ 6ನೇ ವಚನವನ್ನು ಓದೋಣ. ಹೀಗಿರಲು ಅಡಗಿದ ಯಜಮಾನನು ಅವನ ಬಳಿಗೆ ಬಂದು, ಇದೇನು ನಿದ್ದೆ ಮಾಡುತ್ತೀರಿ? ಎದ್ದು ನಿನ್ನ ದೇವರಿಗೆ ಮೊರೆಯಿಡು. ಸಾಕು. ಯೇಸು ಸ್ವಾಮಿ ದೋಣಿ ಅಲ್ಲಕಲ್ಲೋಲವಾದಾಗ ಏನು ಮಾಡಿದ್ರು? ನಿದ್ದೆ ಮಾಡಿದ್ರು. ಯೋನ ದೋಣಿ ಅಲ್ಲಕಲ್ಲೋಲವಾಗ ಏನು ಮಾಡ್ತಾನೆ? ಇವನು ನಿದ್ದೆ ಸರಿನಾ? ತಪ್ಪು ಮಾಡಿ ಬಂದವನೇ. ನೆನವಿಗೆ ಹೋಗ್ಬೇಕಾದವನು ತಾರ್ಸಿಸ್ಗೆ ಹೋಗ್ತಿದ್ದಾನೆ. ಇಂಥ ಸಂದರ್ಭದಲ್ಲಿ ಇವನು ಚಿಂತೆ ಕಾಡಬೇಕಿತ್ತು. ಅಯ್ಯೋ, ದೇವರು ಎಲ್ಲಿ ಏನು ತೊಂದರೆ ಮಾಡಿಬಿಡ್ತಾರೋ, ದೇವರು ಹೇಳೋ ಕಾರ್ಯವನ್ನು ಮಾಡದೆ ನಾನು ತಪ್ಪಿಸ್ಕೊಂಡು ಹೋಗ್ತಿದ್ದೀನಲ್ಲ ಅಂತಿರಬೇಕಿತ್ತು. ಇನ್ನೂ ನಾನು ಈ ರೀತಿ ಹೇಳ್ತೀನಿ, ಒಂದು ವೇಳೆ ತಪ್ಪು ಮಾಡಿದ್ದೀನಿ, ನೀನು ಚಿಂತೆ ಮಾಡಿ ನಾನೇನು ಮಾಡೋಕ್ಕಾದ್ದು ಅಂತ ನೆಮ್ಮದಿ ನಿದ್ದೆ ಮಾಡ್ತಿದ್ದ. ಆದರೆ ಕೆಲವರು ಬಂದು ಅವನು ಏನು ಮಾಡ್ತಾರೆ? ಎಬ್ಬಿಸ್ತಾವೆ. ಎದ್ದು ನಿನ್ನ ದೇವರಿಗೆ ಮೊರೆ ಇಡು ಅಂತೇಳಿ ತಪ್ಪು ಮಾಡಿ ಅದೇ ತಪ್ಪಲ್ಲಿ ನಿದ್ದೆ ಮಾಡೋದನ್ನ ಬಿಟ್ಟು ಎದ್ದು ನಾನು ಮೊರೆ ಇಡೋದಾದರೆ, ಇವನಿಗೆ ನಿದ್ದೆ ಬಂದಿದೆ, ಇವನಿಗೆ ನಿದ್ದೆ ತಪ್ಪೋಗಿಲ್ಲ, ನಿದ್ದೆ ತಪ್ಪಿಸ್ತವ್ರೆ. ಗಮನಿಸ್ರಿ, ಗಾಳಿ ಅದರಿಂದಲ್ಲ, ಆ ಗಾಢ ನಿದ್ರೆ ಹತ್ತಿದ್ರಿಂದ ಇವನಿಗೆ ನಿದ್ರೆ ತಪ್ಪೋಗಿಲ್ಲ, ಜನ ನಿದ್ದೆನ ತಪ್ಪಿಸ್ತವ್ರೆ. ನಾನು ಹೇಳ್ತೀನಿ, ನೀವಾಗಿದ್ದು ನಿದ್ದೆ ತಪ್ಪಿಸ್ಕೊಂಡ್ರೆ ಬಚಾವ್, ಇಲ್ಲ ಅಂದರೆ ಕೆಲವ್ರನ್ನ ನಿಮ್ಮನ್ನು ನಿದ್ರೆ ತಪ್ಪಿಸೋದಕ್ಕೋಸ್ಕರ ದೇವರು ಎಬ್ಬಿಸ್ತಾನೆ. ಈ ತಾರ್ಸಿಸ್ಗೆ ಹೋಗಿ ಆಡೋನವ್ರು ಏನು ಮಾಡಿದ್ರು ಗೊತ್ತಾ? ಯೋನನನ್ನು ಎಬ್ಬಿಸ್ರಂತೆ. ನಿದ್ದೆ ಮಾಡಿಬಿಡಿ, ಎದ್ದೇಳು, ಮೊರೆ ಇಡು. ಬರೀ ಎದ್ದೇಳ್ಸೋದು ಮಾತ್ರ ಅಲ್ಲ, ಅವನ್ನ ಸಮುದ್ರಕ್ಕೆ ತಾಕ್ಬಿಟ್ರು. ಯಾವಾಗ? ನಿದ್ದೆ ಮಾಡಬಾರ್ದ ಸಮಯದಲ್ಲಿ ನಿದ್ರೆಯನ್ನು ಮಾಡಿದ್ರೆ, ನಾವು ನಿದ್ರೆಯನ್ನು ಮಾಡಿದ್ರೆ ಸಮುದ್ರಕ್ಕೆ ತಾಕಲ್ಪಡ್ತೀವಿ, ಕೊಲ್ಲಲ್ಪಡ್ತೀವಿ. ನಮ್ಮ ಆತ್ಮಿಕತೆ ಇಲ್ಲದೆ ಹೋಗುತ್ತೆ. ಇವನ ಹಾಗೆ ನಾವು ನಿದ್ದೆ ಮಾಡಬಾರ್ದು, ಯೋನನ ಹಾಗೆ ನಿದ್ದೆ ಮಾಡಬಾರ್ದು. ಏನು ನಡೀತಿದೆ, ನನ್ನ ತಪ್ಪಿನ ನಿಮಿತ್ತ ಏನಾಗ್ತಿದೆ? ಇನ್ನೂ ಹೇಳಬೇಕು ಅಂದರೆ ಚೀಟಿನ ಹಾಕಲೇಬಾರ್ದಾಗಿತ್ತು ಅವರು. ಅರ್ಥ ಮಾಡ್ಕೊಳ್ರಿ, ಚೀಟಿ ಹಾಕಿದ್ರ ಈ ಕೇಡು ಯಾರಿಂದ ಉಂಟಾದೀತು ಅಂತೇಳಿ ಚೀಟಿ ಹಾಕ್ತಾರೆ. ಚೀಟಿ ಹಾಕಕ್ಕೆ ಬಿಡಬೇಕಿತ್ತು ಅವನು. ತಕ್ಷಣ ಅವನು ಹೇಳಬೇಕಿತ್ತು, ಹಾಕ್ಬೇಡ ಸ್ವಾಮಿ, ಅವ್ನು ನಾನೇ, ನನ್ನಿಂದಲೇ ಬಂತು ಹೇಳಬೇಕಿತ್ತು. ಕಾರಣ ಯಾಕೆ ಹೇಳಿಲ್ಲ ಗೊತ್ತಾ? ಈಗ ತಾನೇ ನಿದ್ದೆಗಣ್ಣು ಎದ್ದಿದ್ದ. ನಿದ್ದೆ ಇವನು ತಪ್ಪಾದ ನಿದ್ದೆಯನ್ನು ಮಾಡ್ತಿದ್ದಾನೆ. ಈ ರೀತಿ ನಿಮ್ಮ ತಪ್ಪುಗಳನ್ನು ನೀವು ಅರ್ಥ ಮಾಡಿಕೊಳ್ಳದೆ ಕೆಲವರು ಕುಟುಂಬಗಳನ್ನು ನೋಡಿದ್ದೀನಿ, ಕೆಲವು ವ್ಯಕ್ತಿಗಳನ್ನು ನೋಡಿದ್ದೀನಿ. ತಾನು ಮಾಡುವಂಥ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಮತ್ತೊಬ್ಬರನ್ನು ನೋಯಿಸ್ತಾ ಇರ್ತಾರೆ, ಕಾರಣಗಳನ್ನು ಕೊಡ್ತಾ ಇರ್ತಾರೆ. ಅವ್ರಿಂಗಂದ್ರು ಇವ್ರಿಂಗಂದ್ರು ಅಂತ ಕಾರಣಗಳನ್ನು ಕೊಡ್ತಾರೆ. ಬಟ್ ತನ್ನ ತಪ್ಪು ತನಗೆ ಚೆನ್ನಾಗಿ ಗೊತ್ತಿದೆ, ಮ್ಯಾನೇಜ್ ಮಾಡ್ತಾರೆ. ಅಂತ ಘಟನೆಗಳು ನಮ್ಮೆಲ್ಲರ ಮಧ್ಯದಲ್ಲಿ ನಡೆದಿರುತ್ತೆ. ನಾವು ತಪ್ಪು ಮಾಡುತ್ತೀವಿ, ಆದರೆ ನನ್ನ ಒಡ ಹುಟ್ಟಿದವರ ಮಧ್ಯದಲ್ಲಿ ಆ ತಪ್ಪನ್ನು ಎತ್ತಿ ತೋರಿಸಿ ಹೇಗಾದರೂ ನಾನು ಸರಿ ಅಂತ ಪ್ರೂವ್ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀವಿ. ಇಂಥ ಸ್ವಭಾವವನ್ನು ಬಿಡ್ರಿ. ಯೋನ ಏನು ಹೇಳ್ತಾನೆ ಗೊತ್ತಾ? ನನ್ನ ಎತ್ತಿ ಸಮುದ್ರದಲ್ಲಾಕಿ. ಒಪ್ಕೊಳ್ತಾನೆ ಅಂತ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಾದರೆ ನಿಜವಾಗಿಯೂ ನಮ್ಮನ್ನು ದೇವರು ಕಾಪಾಡ್ತಾನೆ. ಅವನು ತಪ್ಪು ಒಪ್ಕೊಂಡಿದ್ದರಿಂದ ಏನು ಮಾಡೋದು ಗೊತ್ತಾ? ನೀನಿಗೆ ಅಪ್ಪಣೆ ಕೊಟ್ಟರು. ಅವನು ತಪ್ಪು ಒಪ್ಕೊಂಡಿರಲಿಲ್ಲ ಅಂದಿದ್ರೆ ಮತ್ತೊಬ್ಬ ಪ್ರವಾದಿನ ಕಳಿಸ್ತಾ ಇದ್ರು ದೇವರು. ತಪ್ಪನ್ನು ಒಪ್ಪಿಕೊಂಡದ್ರಿಂದಲೇ ಅವನು ನಿದ್ದೆಯಿಂದ ಎಚ್ಚರ ಆದಮೇಲೆ ವಾಕ್ಯ ಹೇಳ್ತಾರೆ ಅವನು ಮತ್ತೆ ಮಲ್ಕೊಂಡ ಅಂತ ಇಲ್ಲ. ಎಚ್ಚರ ಆದಮೇಲೆ ಮತ್ತೊಬ್ಬರು ಎಚ್ಚರ ಪಡಿಸಿದ ಮೇಲೆ ದೇವರು ಮಾಡೋದ ಕಾರ್ಯ ನಾನು ಮಾಡದೇ ಇರೋದಕ್ಕೆ ನಾನು ದಂಡನೆ ಆಗಲಿ ಅಂಥೇಳಿ ಅವನು ಒಳಗಾಗ್ತಾರೆ. ಆಗ ಸಮುದ್ರದ ದಡದಲ್ಲಿ ಅವನ ಕಾರದು ಎದ್ದು ನೆನೆಗೆ ಹೋಗ್ತಾನೆ. ಇಂಥ ಕಾರ್ಯಗಳಾಗಬೇಕಾ? ಇಂಥ ತಪ್ಪಾದ ನಿದ್ರೆಯನ್ನು ಬಿಟ್ಟು ಎಚ್ಚರವಾಗಿದ್ದು ನಾವು ಮೊರೆ ಇಡೋಣ. ಆಮೇಲೆ ಕಡೆಯದಾಗಿ ನ್ಯಾಯಸ್ಥಾಪಕರ ಗ್ರಂಥ 16ನೇ ಅಧ್ಯಾಯ. ಇದನ್ನು ಹೇಳಿ ನಾನು ಮುಗಿಸ್ತೇನೆ.
ನ್ಯಾಯಸ್ಥಾಪಕರು ಹಳೆ ಒಡಂಬಡಿಕೆಯಲ್ಲಿ ಪೇಜ್ ನಂಬರ್ 290 290 16ನೇ ಅಧ್ಯಾಯ ಅದರ 18 ಮತ್ತು 19ನೇ ವಚನ. ಅವನು ಇದ್ದದ್ದನ್ನು ಇದ್ದ ಹಾಗೆಯೇ ಹೇಳಿದನೆಂದು ತೆರಿಗಳು ತಿಳಿದು ಫಿಲಿಷ್ಟಿಯ ಪ್ರಭುಗಳ ಬಳಿಗೆ ದೂತರನ್ನು ನಿಧಾನ ನೋಡಿ. ಅವನು ಇದ್ದದ್ದನ್ನು ಇದ್ದ ಹಾಗೆಯೇ ಹೇಳಿದನೆಂದು ತೆರಿಗಳು ತಿಳಿದು ಫಿಲಿಷ್ಟಿಯ ಪ್ರಭುಗಳ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ಇದೊಂದು ಸಾರಿ ಬಂದಿದೆ, ಅವನು ನನಗೆ ತನ್ನ ಹೃದಯವನ್ನೆಲ್ಲ ತಿಳಿಸಿದ್ದಾನೆ ಎಂದು ಹೇಳಿಸಿ ಕರೆಸಿದಳು. ಅವರು ಹಣವನ್ನು ತೆಗೆದುಕೊಂಡು ಆಕೆಯ ಬಳಿಗೆ ಬಂದರು. ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಗೊಳಿಸಿದಳು. ಅವನ ಶಕ್ತಿಯು ಹೋಯಿತು. ಇನ್ನೂ ನಿದ್ರೆ ಹತ್ತಿದಂತೆ. ಆದರೆ ಎಲ್ಲಿ ಮಲಗಿದಾನೆ? ದೆಲೀಲಳ ತೊಡೆ ಮೇಲೆ ಮಲಗಿದ್ದಾನೆ. ಮಲಗಬಾರದಂತಹ ಸ್ಥಳದಲ್ಲಿ, ಬರಬಾರದಂತಹ ಜಾಗಕ್ಕೆ, ಸಂಬಂಧ ಪಡದೇ ಇರುವಂಥ ವ್ಯಕ್ತಿಯ ಸಂಗಡ ಸಹವಾಸವನ್ನು ಮಾಡಿ, ತಪ್ಪಾದ ವ್ಯಕ್ತಿಯ ಸಂಗಡ ಸಹವಾಸವನ್ನು ಮಾಡಿ ಆಕೆ ತೊಡೆ ಮೇಲೆ ಮಲಗಿದ್ದಾನೆ. ಅವಳು ಹೇಳ್ತಿದ್ದಾಳೆ, ತನ್ನ ಹೃದಯವನ್ನೆಲ್ಲ ತೋರ್ಪಡಿಸಿದ್ದಾನೆ, ಹೇಳಿಕೊಂಡಿದ್ದಾನೆ. ಕೆಲವರಿಗೆ ಅತಿಯಾಗಿ ಪ್ರೀತಿ ತೋರಿಸ್ಬಿಟ್ರೆ ಏನನ್ನೂ ಹೃದಯದಲ್ಲಿ ಇಟ್ಕೊಳ್ಳಲ್ಲ. ಕೆಲವು ಎಲ್ಲವನ್ನ ಸುರಿದು ಬಿಡ್ತಾರೆ. ಇವನೇನು ಮಾಡ್ತಾನೆ? ತನ್ನ ಹೃದಯದಲ್ಲಿ ಎಲ್ಲವನ್ನ ಸುರಿದು ಬಿಟ್ಟ ಅವಳ ಮುಂದೆ. ದಯಮಾಡಿ ಆಲೋಚನೆ ಮಾಡಿರಿ, ಮದುವೆ ಆಗಿರುವಂಥವರೇ, ಮದುವೆ ಆಗದೇ ಇರುವಂಥವರೇ, ಯಾರ ಸಂಗಡ ನಿಮ್ಮ ವಿಶೇಷವಾದಂಥ ಸೀಕ್ರೆಟ್ ಆದಂಥ ವಿಷಯಗಳನ್ನ ಹಂಚ್ಕೊಳ್ತೀವಿ ಅನ್ನೋದನ್ನು ಯೋಚನೆ ಮಾಡಿರಿ. ನೀವು ಎಚ್ಚರವಾಗಿ ಹೇಳ್ಕೊಂಡಿದ್ದೀರಿ ಅಂತ ನೆನೆಸಿದಿರಿ, ನೀವು ಆಂತರ್ಯದಲ್ಲಿ ನಿದ್ರೆ ಹೋಗಿರ್ತೀರಿ. ಈ ಸಂಸೋನನು ನಿದ್ದೆ ಹತ್ತಿದಾಗ, ಇನ್ನೊಂದು ಭಾಷಾಂತರದಲ್ಲಿ ಬರೆದಿದೆ, ಅವನ ಗಾಢ ನಿದ್ರೆಗೆ ಹೋದಾಗ. ಅದು ಎಂಥ ಸ್ಥಿತಿಯಂತೆ, ಎಷ್ಟು ಜಡೆಗಳು? ಆ 7 ಜಡೆಗಳನ್ನು ಕಟ್ ಮಾಡೋವರೆಗೂ ಗಮನಿಸಿ. ನೀವು ಕೂದಲಿಗೆ ಹೇಳಿದ್ರೆ ನಿದ್ದೆ ಎಚ್ಚರ ಆಗಲ್ವ? ಎಚ್ಚರ ಆಗದವರು ಇದ್ದೀರಿ. ಈಗ ಜಾಡಿದ್ರು ಕೆಲವು ಎಚ್ಚರ ಆಗಲ್ಲ. ಅವನು 7 ಜಡೆಯನ್ನು ಕಟ್ ಮಾಡ್ತಿದ್ರು. ಅದು ಎಷ್ಟು ವರ್ಷದಿಂದ ಬೆಳೆದಂಥದ್ದು ಹೇಳಿ? ಊಟದಾಗಿಂದ ಬೆಳೆದಂಥದ್ದು. ಎಷ್ಟು ರಫ್ ಇರ್ಬೋದು ಅದು, ಎಷ್ಟು ಉದ್ದ ಇರ್ಬೋದು, ಎಷ್ಟು ಗಾತ್ರ ಇರ್ಬೋದು. ಅಂಥದ್ದನ್ನು 7 ಜಡೆ, ಒಂದು ಜಡೆ ಅಲ್ಲ, 7 ಜಡೆಯನ್ನು, ಅದು ಕೂದಲನ್ನ ಕಟ್ ಮಾಡಬೇಕಾದ್ರೆ ಸೌಂಡ್ ಆಗಲ್ಲ. ಜಡೆಗೂ ಕೂದಲು ವ್ಯತ್ಯಾಸ ಇದೆಯಾ? ಸದ್ಯ ಅರ್ಥ ಆಗಿದೆ. ಜಡೆಯನ್ನು ರಫ್ ಇರುತ್ತಾ? ಗಂಟು ಕರೆಕ್ಟಾಗಿ ಹೇಳಿದ್ರು ಒಂದು ಜನ. ಅದು ಜಡಮಾಲ ಯಾವ್ದು ಕರೀತೀವಿ ನೋಡಿ. ಜಡಸ್ವಾಮಿ, ಆ ಜಡೆ ಎಲ್ಲ ಗಂಟು ಕಟ್ಕೊಂಡು ವ್ಯತ್ಯಾಸ ಇರುತ್ತೆ. ಅಂಥದ್ದನ್ನು 7 ಜಡೆ ಕಟ್ ಮಾಡೋವರೆಗೂ ಅವ್ನಿಗೆ ಎಚ್ಚರ ಆಗಲಿಲ್ಲ. ಎಂಥ ಒಳ್ಳೆ ನಿದ್ದೆ ನಿಮ್ಮ ಥರ. ಒಳ್ಳೆ ನಿದ್ದೆನ ಇದು? ಕೆಟ್ಟ ನಿದ್ದೆ. 7 ಜಡೆಯನ್ನು ಕಟ್ ಮಾಡಿ ಅವನ ಶಕ್ತಿ ಎಲ್ಲ ಹೊರಟಾಯಿತು. ಅವನು ದೇವರು ಕೊಟ್ಟಂತಹ ಅಭಿಷೇಕ, ಆ ಬಲ ಎಲ್ಲವನ್ನ ಕಳ್ಕೊಂಡ್ಬಿಟ್ಟ. ತಪ್ಪಾದ ಸ್ಥಳದಲ್ಲಿ ತಪ್ಪಾದ ನಿದ್ರೆಯನ್ನು ಮಾಡ್ತಿದ್ದಾನೆ. ಇವತ್ತು ನೀವು ತಪ್ಪಾದ ಸ್ಥಳಗಳಲ್ಲಿ, ತಪ್ಪಾದ ವ್ಯಕ್ತಿಗಳ ಸಹವಾಸದಲ್ಲಿ ನಿದ್ರೆ ಮಾಡುವ ಸ್ಥಿತಿಗೆ ಹೋದರೆ, ಇದು ದೇವರು ಕೊಡುವಂಥ ಎಚ್ಚರಿಕೆ ಮಾತಾಡಿ ನೆನೆಸ್ರಿ. ದೇವರು ಕೊಡುವಂಥ ಎಚ್ಚರಿಕೆ ಮಾತಾಡಿ ನೆನೆಸ್ರಿ. ನೀನು ಬಯಸುವುದನ್ನೆಲ್ಲ, ನೀನು ಮಾಡೋದೆಲ್ಲ ಇವತ್ತವರೆಗೆ ಮುಚ್ಚಲ್ಪಟ್ಟಿದೆ, ಅದು ಮರೆಯಾಗಿದೆ ಎಂಬುದಾಗಿ ನೆನೆಸ್ಬೋದು. ಒಂದು ಸಮಯ ಬರ್ತದೆ, ನೀನು ಎಲ್ಲ ಶಕ್ತಿಯನ್ನು ಹೋಗಿಸುವಂತಹ ತಪ್ಪಾದ ವ್ಯಕ್ತಿ, ತಪ್ಪಾದ ಸ್ಥಳ, ತಪ್ಪಾದ ನಿದ್ರೆಯಲ್ಲಿ ನೀನೆಲ್ಲವನ್ನು ಕಳ್ಕೊಳ್ಬೇಕಾದ ಸ್ಥಿತಿ ಬರ್ತದೆ. ನೀನು ಕಳ್ಕೊಂಡು ಬಿಡಬೇಡ. ದಯಮಾಡಿಲ್ಲ, ಎಚ್ಚರವಾಗು. ಅವಳು ಎಂಥವಳು ಅಂತ ಇವನು ಗೊತ್ತಿರಲಿಲ್ವ? ಒಂದು ಸಾರಿ ಕತೆ ಹೇಳ್ತಾನೆ, ಇದರಿಂದ ನಾನು ಬಲ ಇರೋದು. ಅವಳು ತಕ್ಷಣ ಫಿಲಿಷ್ಟಿಯರ ಕರೆಸ್ತಾಳೆ. ಆಗ ಅವನು ತಕ್ಷಣ ಎದ್ದು ಅವರೆಲ್ಲ ಇಲ್ದಂಗೆ ಮಾಡ್ತಾನೆ. ಇವನು ಗೊತ್ತಾಗಬೇಕಿತ್ತು, ನಾಗಿದ್ರೆ ಇವಳು ನನ್ನ ಹತ್ರ ಕೇಳ್ಕೊಳ್ತಾ ಇರೋದು ಫಿಲಿಷ್ಟಿಯರಿಗೆ ನನ್ನ ರಹಸ್ಯವನ್ನು ತಿಳಿಸ್ಲಿಕ್ಕೆ. ಇವನಿಗೆ ಗೊತ್ತಾಗಬೇಕಿತ್ತು. ಆದರೂ ನಿದ್ರೆ ಹಚ್ತೋಗ್ತದೆ. ಅವನ ವ್ಯಾಮೋಹದಲ್ಲಿ ಬಿದ್ದ ಆಕೆಯ ಆ ಸಹವಾಸದಲ್ಲಿ, ದೈಹಿಕ ಸುಖದಲ್ಲಿ, ಆ ವ್ಯಾಮೋಹದಲ್ಲಿ ಬಿದ್ದು ಪಾಪದಲ್ಲಿ ಮುಳುಗಿ ಹೋದಾಗುವುದು. ಅದರ ನಿಮಿತ್ತ ಅವನೆಲ್ಲ ಶಕ್ತಿ ಹೋಯಿತು. ಕಡೆಗೆ ಕಣ್ಣನ್ನು ಕೂಡ ಕಿತ್ತು ಹಾಕಿ ಕಡೆಯಾಗಿ ಒಂದು ದೊಡ್ಡ ಘೋರವಾದ ಸಾವನ್ನೇ ಕಾಣ್ತಾನೆ ಈ ಸಂಸೋನ. ಕಾರಣ ಅವನು ತಪ್ಪಾದ ಸ್ಥಳದಲ್ಲಿ ತಪ್ಪಾದ ನಿದ್ರೆಯನ್ನು ಮಾಡಿದ್ದರ ನಿಮಿತ್ತ. ಇವತ್ತು ನನ್ನ ಸಭೆಯ ದೇವಜನರೇ, ನೀವೆಲ್ಲರೂ ನಿದ್ರೆ ಮಾಡುವಂಥದ್ದು ಸಹಜ. ನಾನು ಪ್ರಾರಂಭದಲ್ಲಿ ಕೇಳಿದೆ, ರಾತ್ರಿ ನಿದ್ರೆ ಮಾಡಿದ್ರ ಅಂತ. ಪ್ರತಿದಿನ ನಿದ್ರೆ ಮಾಡ್ತೀವಿ ನಾವು.
ಆದರೆ ಇನ್ನು ಮೇಲೆ ನನಗೆ ದೇವರು ಯಾವ ಉದ್ದೇಶಕ್ಕಾಗಿ ನಿದ್ರೆ ಕೊಡ್ತಾರೆ ಎನ್ನುವುದನ್ನು ಕೇಳಿ ತಿಳಿದು ನಿದ್ರೆ ಮಾಡಲಿಕ್ಕೆ ಮನಸ್ಸು ಮಾಡೋಣ. ಆಮೇಲೆ ಅದರ ನಂತರ ನೋಡಿ, ಪ್ರತಿದಿನ ನಿಮ್ಮ ನಿದ್ರೆಯಲ್ಲಿ ವಾಕ್ಯ ಹೇಳ್ತದೆ. ಕೆಲವರು ಹೇಳ್ತಾರೆ, ನನಗೆ ಅನೇಕ ಪ್ರೇಯರ್ ಮಾಡಿಸ್ಕೊತಾರೆ, ನಿದ್ರೆಯಲ್ಲಿ ಸತ್ತವರೇ ಕಾಣಿಸ್ಕೊತಾರೆ ಪಾಸ್ಟ್ರೆ ಅಂತ. ಇದೆಲ್ಲವೂ ನೀವು ದೇವರಲ್ಲಿ ಅದನ್ನೆಲ್ಲ ಯೋಬನ ಕುರಿತು ಒಂದು ವಾಕ್ಯ ಓದಿಸ್ಬಿಡ್ಲ? ಸಾರಿ, ಯೋಬನ ಕುರಿತಾಗಿ ಓದಲ್ವಾ? ಬೇಜಾರಾಗ್ತಿದೆಯಾ? ಓಕೆ, ಯೋಬನ ಗ್ರಂಥ 11ನೇ ಅಧ್ಯಾಯ ಅದರ 19ನೇ ವಚನ ಓದೋಣ. 11:19. ಯೋಬ, ಪೇಜ್ ನಂಬರ್ ಹಳೆ ಒಡಂಬಡಿಕೆಯಲ್ಲಿ 555, ಪೇಜ್ ನಂಬರ್ 555. ಯೋಬನ ಗ್ರಂಥ 11ನೇ ಅಧ್ಯಾಯ 557. 11ನೇ ಅಧ್ಯಾಯ 19ನೇ ವಚನ ಓದ್ರಿ. ಸಾಕು. ಮಲಗಿಕೊಂಡಾಗ ಪಕ್ಕದಲ್ಲಿ ನೋಡಿ ಕೇಳಿ, ನಿಮ್ಮ ಮಲಗಿದಾಗ ಯಾರಿಗೂ ಭಯ ಆಗಲ್ಲ ನಿಮಗೆ ಅಂತ? ಯಾವುದಕ್ಕೂ ಯಾವತ್ತೂ ಭಯ ಆಗಿಲ್ವ ಅಂತ? ಭಯ ಆಗಲ್ಲ. ಓಕೆ, ಆಗಿಲ್ವಾ? ಆಗಿದೆ. ಯಾಕೆ ಗೊತ್ತಾ? 11ನೇ ವಚನ ಓದ್ರಿ, 13ನೇ ವಚನ ಓದ್ರಿ. ಸಾಕು. ಹಿಂಗೆ ಮಾಡೋದಿಂದಲೇ ನಿನಗೆ ಭಯ ನಿದ್ದೆ. ಅನ್ಯಾಯ ನಾನು ಮಾಡ್ತಿರೋದಿಲ್ಲೇ, ಅನ್ಯಾಯವಾದ ಕಾರ್ಯಗಳು ನನ್ನ ಜೀವನದಲ್ಲಿ ಇರೋದ್ರಿಂದಲೇ, ಅನ್ಯಾಯವಾದ ಯೋಚನೆಗಳು ನನ್ನ ಜೀವನದಲ್ಲಿ ಇರೋದ್ರಿಂದಲೇ ನಿದ್ರೆಯಲ್ಲಿ ನನಗೆ ಭಯ ಹುಟ್ಟುತ್ತೆ. ಭಯವಿಲ್ಲದೆ ಯಾವುದು ಕೂಡ ನಿನ್ನ ಭಯ ಹುಟ್ಟಿಸಬಾರ್ದ. ನಾನು ಹಾಡ್ತೀನಿ ಒಂದು ಹಾಡು, ಏನಂತ? ರೋಗ ದುಃಖ ನನ್ನ ನಿಂಬಾರಿಸುವಾಗ ಭಯಪಡೇನು ನಾನೆಂದಿಗೂ, ದುಷ್ಟ ಸೈನ್ಯ ನನ್ನನ್ನೆದುರಿಸುವಾಗ ಭಯಪಡೇನು ನಾನೇ. ಯಾಕೆ? ಆದರೆ ಈ ದುಷ್ಟ ಸೈನ್ಯ ಅಂತ ಹೇಳಿದ್ರೆ ಅಮಾವಾಸ್ಯೆ, ಪೌರ್ಣಮಿ, ಮಾಟ ಮಂತ್ರ, ಈ ಎಡೆ ಇಕ್ಕೋದು, ದಾರಿಲಿ ಹಾಕಿರೋದು, ಇದೆಲ್ಲವನ್ನು ನೋಡಿದ್ರೆ ನನಗೆ ಯಾಕೆ ಭಯ ಆಗುತ್ತೆ ಅಂದರೆ, ನಾನು ನಿದ್ರೆಯಲ್ಲೂ ನನಗೆ ಯಾವುದೂ ಕಾಣಬಾರ್ದು. ಅಂದರೆ ನಾನು ದುಷ್ಟತನವನ್ನು ಬಿಟ್ಟು ನನ್ನ ಮನಸ್ಸನ್ನು 13ನೇ ವಚನ ಹೇಳ್ತಾರೆ, ದೇವರ ಕಡೆಗೆ ತಿರುಗಿಸ್ಕೊಂಡು. ಸಿಂಪಲಾಗಿ ಹೇಳಬೇಕು ಅಂದರೆ, ನನಗೆ ಯಾಕೆ ನಿದ್ರೆಯಲ್ಲಿ ಭಯ ಆಗುತ್ತೆ ಅಂದರೆ, ನಿನ್ನ ಮನಸ್ಸು ದೇವರ ಕಡೆಗೆ ತಿರುಗಡೆ ಇರೋದ್ರಿಂದ. ನನ್ನ ಮನಸ್ಸು ದೇವರ ಕಡೆ ಇದ್ದರೆ ನಿದ್ರೆಯಲ್ಲಿ ಯಾವ ತೊಂದರೆಯೂ ನನಗಾಗೋದಿಲ್ಲ. ಆಮೇಲೆ ಕರ್ತನ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಎದ್ದು ನಿಂತ್ಕೊಂಡು